परमगुरुभ्यो नमः। श्रीमद्भगवत्पादाचार्यगुरुभ्यो नमः। हरिः ओम्। निखिलगुणनिकायं नित्यनिर्धूतहेयं शुभतममतिमेयं शुद्धसौख्यात्युपायं सकलनिगमगेयं सर्वशब्दाभिधेयं नवजलधरकायं नौमि लक्ष्मीसहायं विघ्नौघवारणं सत्याशेषविश्वस्य कारणं करुणासिन्धुमानन्दतीर्थबन्धुं हरिं भजे। अभ्रमं भङ्गरहितं अजडं विमलं सदा आनन्दतीर्थमतुलं भजे तापत्रयापहम्। भवति यदनुभावादेडं कोऽपि वाग्मी जडमतिरपि जन्तुर्जायते प्राज्ञमौलिः। सकलवचनचेतो देवता भारती सा मम वचसि निधत्तां सन्निधिं मानसे च। दुर्वादिध्वान्तरवये वैष्णवेन्दीवरेन्दवे श्रीराघवेन्द्र गुरवे नमोऽत्यन्तदयालवे। आपादमौलिपर्यन्तं गुरूणामाकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः। हरिः ओम्। सृष्टिस्थित्यप्ययेह नियतितृषितमो बन्धमोक्षाश्च यस्मात् अस्य श्री ब्रह्मरुद्र प्रभृति सुरनरद्वीषशत्रुआत्मकस्य विष्णोर्व्यस्ताः समस्ताः सकलगुणनिधिः सर्वदोषव्यपेतः पूर्णानन्दाव्ययो यो गुरुरपि परमः चिन्तयेतं महान्तम्। जन्माद्यस्य यतोऽन्वयादितरतश्चार्थेष्वभिघ्नस्वराट् तेने ब्रह्महृदाय आदिकवये मुह्यन्ति यं सूरयः। तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि। यं प्रव्रजन्तमनुपेतमपेतकृत्यं द्वैपायनो विरहकातराजुहावा पुत्रेति तन्मयतया तरवोऽभिनेदुः। तं सर्वभूतहृदयं मुनिमानतोऽस्मि यस्वानुभावमखिलश्रुतिसारमेकम् अध्यात्मदीपम् अतिचितीर्षतां तमोऽन्धम् संसारिणां करुणयाः पुराणऋष्यं तं व्याससूनुमुपयामि गुरुं मुनीनां। नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरये। हरिः ओम्। ಸ್ವಸ್ತಿಸ್ತು ಸತಾಂ. ಬೆಳಿಗ್ಗೆ ಭಾಗವತದ ಕಥಾಭಾಗಗಳನ್ನು ಶ್ರವಣ ಮಾಡ್ತಾ ಇದ್ದೇವೆ. ಸಾಯಂಕಾಲ ಪರಶುರಾಮದೇವರ ಬಲರಾಮದೇವರ ತೀರ್ಥಯಾತ್ರೆ. ಭಾಗವತದಲ್ಲಿ ಹೇಳಿದ ಬಲರಾಮದೇವರು ಮಾಡಿದಂತಹ ತೀರ್ಥಯಾತ್ರೆಗಳ ಬಗ್ಗೆ, ಯಾವ ಯಾವ ನದಿಗಳು ಯಾವ ಯಾವ ಕ್ಷೇತ್ರಗಳಿಗೆ ಹೋಗಿ ಬಲರಾಮದೇವರು ಸ್ನಾನವನ್ನ, ತರ್ಪಣವನ್ನ, ದಾನವನ್ನ, ದರ್ಶನವನ್ನು ಮಾಡಿದ್ದಾರೆ ಎನ್ನುವಂತಹ ವಿಷಯದಲ್ಲಿ ಮೊನ್ನೆ ಶುರು ಮಾಡಿದ್ದೇವೆ. ಸುಬ್ರಹ್ಮಣ್ಯ ಕ್ಷೇತ್ರ ಮಹಿಮೆ ಆಯಿತು, ರೂಪಪೀಠದ ಮಹಾತ್ಮ್ಯವೂ ಆಯಿತು. ಮತ್ತೆ ನಿನ್ನೆ ಗಂಡಕಿ, ಗೋಮತಿ, ಸಪ್ತ ಗೋದಾವರಿ, ಕೃಷ್ಣವೇಣಿ, ಪಂಪಾ ಈ ಎಲ್ಲ ನದಿಗಳಲ್ಲಿ ಸನ್ನಿಹಿತರಾದಂತಹ ಭಗವಂತನ ರೂಪಗಳನ್ನೆಲ್ಲವನ್ನು ಅನುಸಂಧಾನ ಮಾಡಿ ಅಲ್ಲಲ್ಲಿ ಬಲರಾಮದೇವರು ಮಾಡಿದಂತಹ ದಾನಗಳು, ದರ್ಶನಗಳ ಬಗ್ಗೆನೂ ಕೂಡ ತಿಳ್ಕೊಂಡಿದ್ದಾಯಿತು. ಅಲ್ಲಿಂದ ಇವತ್ತು ಕಂಟಿನ್ಯೂ ಮಾಡಿಕೊಂಡು ನಾವು ನಿನ್ನೆ ದಿವಸ ಪಂಪಾ ಕ್ಷೇತ್ರದ ಬಗ್ಗೆ ತಿಳ್ಕೊಂಡ್ವಿ. ಪಂಪಾ ಕ್ಷೇತ್ರ ಇವತ್ತು ಅದನ್ನು ಹಂಪಿ ಅಥವಾ ಹಂಪೆ ಅಂತ ಅದನ್ನು ಕರೀತಾ ಇದ್ದಾರೆ. ಇಂದ್ರೋದ್ಧಾರಕ ಪ್ರಾಣದೇವರು ಆ ಕ್ಷೇತ್ರ ಮೂರ್ತಿಯಾಗಿ ನಿಂತಿರ್ತಕ್ಕಂಥವರು ಮಹಾರುದ್ರದೇವರು. ವಿರೂಪಾಕ್ಷ ಅನ್ನುವಂತಹ ನಾಮದಿಂದ ಪಂಪಾಧ್ಯಕ್ಷೋ ವಿರೂಪಾಕ್ಷ
ಸಂಪದೇಸ್ಯಾತ್ ಸತಾಂ ಸದಾ ಯೋ ಹೇಮಗಿರಿ ಸೀಮಾಯಾಂ ರಾಜತೆ ರಾಜಶೇಖರ ಅಂತ ವಾದಿರಾಜ ಸ್ವಾಮಿಗಳು ಪ್ರಾರ್ಥನೆಯನ್ನು ಮಾಡಿದಂತೆ ಪಂಪಾ ಕ್ಷೇತ್ರಕ್ಕೆ ಸ್ವಾಮಿಯಾಗಿ ನಿಂತಿರತಕ್ಕಂತಹ ದೊಡ್ಡ ದೇವತೆ ಯಾರು ಅಂದ್ರೆ ವಿರೂಪಾಕ್ಷ ದೇವರು. ಆ ವಿರೂಪಾಕ್ಷ ದೇವರು ಪಂಪಾ ಕ್ಷೇತ್ರದ ಅಧಿಪತಿ. ಅದಾದ ನಂತರದಲ್ಲಿ ರಾಮದೇವರ ಕಾಲಕ್ಕೆ ರಾಮದೇವರ ಪ್ರತೀಕ ಅನ್ನುವುದು ಬರುತ್ತೆ. ಅದಾದ ಮೇಲೆ ವ್ಯಾಸರಾಜರ ಕಾಲಕ್ಕೆ ಯಂತ್ರೋದ್ಧಾರಕ ಪ್ರಾಣದೇವರ ಪ್ರತಿಮೆ ಅನ್ನೋದು ಬರುತ್ತೆ. ನೂರಾರು ಗುಡಿಗಳು, ನೂರಾರು ಅನ್ನೋದು ಕಡಿಮೆ, ಸಾವಿರಾರು ಗುಡಿಗಳು. ನಮ್ಮ ದೌರ್ಭಾಗ್ಯದಿಂದ ಪಂಪಾ ಕ್ಷೇತ್ರದಲ್ಲಿ ಇದ್ದ ಸಾವಿರಾರು ಗುಡಿಗಳಲ್ಲಿ ಇವತ್ತು ಪೂಜೆ ಆಗ್ತಾ ಇರುವಂತದ್ದು 4-5 ಗುಡಿಗಳಿಗೆ ಮಾತ್ರ. ತುಂಬಾ ದುಃಖ ಆಗುತ್ತೆ. ಗರ್ಭಗುಡಿಯಲ್ಲಿದ್ದ ಪ್ರತಿಮೆಗಳನ್ನೆಲ್ಲ ಒಡೆದಾಕಿ ಗರ್ಭಗುಡಿಯಲ್ಲಿ ಗೋವಿನ ವಧೆಯನ್ನು ಮಾಡ್ತಾರೆ ಮುಸಲ್ಮಾನರು. ಆ ಮಟ್ಟದ ದೌರ್ಜನ್ಯ ನಡೆದು ಬಿಡ್ತು. ನರಸಿಂಹದೇವರ ಪ್ರತಿಮೆ ನೋಡ್ತೇವೆ ನಾವು, ಲಕ್ಷ್ಮಿಯ ಕೈ ಮಾತ್ರ ಇದೆ, ಬೆನ್ನ ಮೇಲೆ ಲಕ್ಷ್ಮೀನೇ ಇಲ್ಲ, ನರಸಿಂಹದೇವರ ಕೈಯೇ ಇಲ್ಲ. ಆ ಮಟ್ಟಕ್ಕೆ ವಿಕೃತಿಯನ್ನು ಮೆರೆದು ಬಿಟ್ಟಿದ್ದಾರೆ. ಇವತ್ತಲ್ಲಿ ಪೂಜಾ ಆಗ್ತಾ ಇರತಕ್ಕಂತಹ ದೇವಾಲಯಗಳು ಅಂತಂದ್ರೆ ಕೋದಂಡರಾಮದೇವರು, ಯಂತ್ರೋದ್ಧಾರಕ ಪ್ರಾಣದೇವರು, ವಿರೂಪಾಕ್ಷ, ವೀರಭದ್ರ, ಇಷ್ಟೇ 4-5 ಗುಡಿಗಳಿಗೆ ಪೂಜೆ ಆಗ್ತಾ ಇದೆ. ವಿಶೇಷವಾದ ಕ್ಷೇತ್ರ. ನಾವೆಲ್ಲರೂ ಜೀವನದಲ್ಲಿ ಒಂದು ಸಲವಾದರೂ ದರ್ಶನವನ್ನು ಮಾಡಿ ಸ್ನಾನವನ್ನು ಮಾಡಬೇಕಾದಂತಹ ಪವಿತ್ರವಾದಂತಹ ಕ್ಷೇತ್ರ ಯಾವುದು? ಪಂಪಾ ಕ್ಷೇತ್ರ. ರಾಮದೇವರು ಯಾತ್ರೆಯನ್ನು ಮಾಡಿ ಬಂದಂತಹ ಕ್ಷೇತ್ರ. ನಮ್ಮೆಲ್ಲರಿಗೆ ಮೂಲ ಗುರುಗಳಾದ ಹನುಮಂತ ದೇವರು ಇದ್ದು ಸಾಧನೆಯನ್ನು ಮಾಡಿದಂತಹ ಕ್ಷೇತ್ರ ಆ ಪಂಪಾ ಕ್ಷೇತ್ರ. ಅಂಥ ಪಂಪಾ ಕ್ಷೇತ್ರಕ್ಕೆ ಯಾರು ಬರ್ತಾರೆ? ಬಲರಾಮದೇವರು ಬಂದು ಅಲ್ಲಿ ತೀರ್ಥಗಳಲ್ಲಿ ಸ್ನಾನ ಮಾಡಿ ಭಗವಂತನ ದರ್ಶನವನ್ನು ಮಾಡಿದರು ಅಂತ ಹೇಳ್ತಾರೆ. ಅಲ್ಲಿಂದ ಪಂಪಾ ಕ್ಷೇತ್ರದಿಂದ ಇನ್ನು ಎಲ್ಲಿ ಹೋದ್ರು ಬಲರಾಮದೇವರು ಅನ್ನುವಾಗ ವೇದವ್ಯಾಸ ದೇವರು ಶುಕಾಚಾರ್ಯ ಹೇಳ್ತಾರೆ, ಭೀಮರಥೀಂ ತಥಾ. ಭೀಮರಥಿ ನದಿ ಅಲ್ಲಿ ಒಂದೊಂದ್ಸಲ ಕ್ಷೇತ್ರಗಳ ಬಗ್ಗೆ ಮಾತ್ರ ಮಾತಾಡ್ತಾರೆ. ಕ್ಷೇತ್ರಗಳ ಬಗ್ಗೆ ಮಾತಾಡಿದಾಗ ನಾವು ತೀರ್ಥ ಅಂತ ಇಟ್ಕೊಳ್ಬೇಕು. ಕೆಲವು ಸಲ ಬರೀ ತೀರ್ಥ ಅಂತ ಮಾತಾಡ್ತಾರೆ, ಅವಾಗ ನಾವೇನ್ ಮಾಡ್ಬೇಕು? ಕ್ಷೇತ್ರ ಇಟ್ಕೊಳ್ಬೇಕು. ಭೀಮರಥಿ ಅಂದ್ರೆ ಯಾವ ಕ್ಷೇತ್ರಕ್ಕೆ ಹೋದ್ರು ಅವರು? ಪಂಢರಾಪುರ. ಭೀಮರಥಿ ನದಿಯಲ್ಲಿ ಹರಿಯುತ್ತೆ, ಪಂಢರಾಪುರದಲ್ಲಿ ಹರಿಯುತ್ತೆ. ಆ ಕಾಲಕ್ಕಾಗಲೇ ಒಂದಾಗಿದೆ. ವಿಠ್ಠಲ ದೇವರ ಸ್ಥಾಪನೆ ಆ ಕಾಲಕ್ಕಾಗಲೇ ಆಗೋಗಿದೆ. ಪುಂಡರೀಕ ಮುನಿಗಳು ಅವರ ತಂದೆ ತಾಯಿಯನ್ನ ಸೇವೆ ಮಾಡುವ ಕಾಲದಲ್ಲಿ ಭಗವಂತ ಬರ್ತಾನೆ ಅವ್ರ ಮನೆಗೆ. ಭಗವಂತ ಬಂದಾಗ ಅಪ್ಪ ಅಮ್ಮನ ಸೇವೆ ಮಾಡ್ತಾ ಇದ್ದೀನಿ, ಸ್ವಲ್ಪ ನಿಂತುಕೋ ಅಂತ ಒಂದು ಇಟ್ಟಿಗೆ ಬಿಸಾಕ್ತಾರೆ. ಆ ಇಟ್ಟಿಗೆ ಮೇಲೆ ನಿಂತ್ಕೊಂಡ ದೇವರು. ಕೊನೆಗೆ ಅವರ ಅಪ್ಪ ಅಮ್ಮನ ಸೇವೆ ಮಾಡಿ ಯಾರು ಬಂದಿದ್ದಾರೆ ನೋಡೋಣ ಮನೆಗೆ ಅಂತ ನೋಡಿದ್ರೆ ಇಟ್ಟಿಗೆ ಮೇಲೆ ನಿಂತಾನಮ್ಮ ವಿಠ್ಠಲ ತಾನು. ಭಗವಂತ ನಿಂತ್ಕೊಂಡ್ಬಿಟ್ಟಿದ್ದಾನೆ. ಎಲ್ಲಿ ನಿಂತಿದ್ದಾನೆ? ಭೀಮರಥಿ ನದಿಯ ತೀರದಲ್ಲೇ ನಿಂತಿದ್ದಾನೆ. ಶ್ರೀ ಭೀಮರಥ್ಯಮದ ನೀಲ ಸಮೀರ ವೇಗ ನಿರ್ಧೂತ ತೀರ ಕನರಾಶು ಭಗರ್ಮಜಾಲಂ ಶ್ರೀ ಪಾಂಡುರಂಗ ರಸಿತಂ ವರಪುಂಡರೀಕ ಕ್ಷೇತ್ರಂ ಪವಿತ್ರ ಮಹಾಮಾಶ್ರಿತೋಸ್ಮಿ. ವಾದಿರಾಜರು ಪಾಂಡುರಂಗ ಕ್ಷೇತ್ರದ ನಿರೂಪಣೆಯನ್ನ ವರ್ಣನೆಯನ್ನ ಮಾಡುವಾಗ ಹೇಳಿದ ಶ್ಲೋಕ. ಭೀಮರಥಿ ನದಿಯ ಮೇಲೆ ಬೀಸುವ ಗಾಳಿ ಅಲ್ಲಿ ಓಡಾಡುವ ಜನಗಳ ಮೈ ಮೇಲೆ ಹರಿದ್ರೆ ಗಾಳಿ ತಾಕು ಬಿಟ್ರೆ ಸಾಕು, ಎಲ್ಲ ಪಾಪಗಳು ಪರಿಹಾರ ಆಗುತ್ತೆ. ಆದ್ದರಿಂದ ಬರೀ ಭೀಮರಥಿ ನದಿಯ ಮೇಲೆ ಬೀಸುವ ಗಾಳಿಯೇ ಪಾಪವನ್ನ ಪರಿಹಾರ ಮಾಡುತ್ತೆ ಅಂದ್ಮೇಲೆ ನಿಂತ ವಿಠ್ಠಲ ಇನ್ಯಾರಿದ್ದಾನೆ. ಆದ್ದರಿಂದ ಆ ಭಗವಂತನ ಹೆಸರೇನು? ವಿಠ್ಠಲ. ವಿಠ್ಠಲ ಅಂದ್ರೆ ದೇವರಿಗೆ ವಿಠ್ಠಲ ವಿಠ್ಠಲ ಅಂತ ಹೆಸರು. ಯಾವ ಗ್ರಂಥದಲ್ಲೂ ಪ್ರಾಚೀನ ಗ್ರಂಥಗಳಲ್ಲಿ ವಿಠ್ಠಲ ಅನ್ನುವಂತಹ ಮೂರ್ತಿಯ ಉಲ್ಲೇಖ ಮಾಡೋದೇ ಇಲ್ಲ. ಇದಂ ಪ್ರಥಮವಾಗಿ ಫಸ್ಟ್ ವಿಠ್ಠಲ ಅನ್ನುವ ಪ್ರತಿಮೆಯನ್ನ ತನ್ನ ಭಕ್ತರಿಗೆ ಕೊಟ್ಟವರು ಯಾರು? ಶ್ರೀಮದಾಚಾರ್ಯರು ಮಾತ್ರ. ಅಂದ್ರೆ ವಿಠ್ಠಲ ಅಂತ ಅನ್ನೋದು ಬೇರೆ ಯಾವುದೋ ಪ್ರತಿಮೆ ಅಲ್ಲ. ವಿಠ್ಠಲ ಅನ್ನೋನು ಸಾಕ್ಷಾತ್ ಭಗವಂತ. ಕೃಷ್ಣನನ್ನ ಮಧ್ಯೆ ಇಟ್ಟುಕೊಂಡ್ರೆ ಬಾಲರೂಪದ ಕೃಷ್ಣದೇವರನ್ನ ಏನ್ ಕರೀತೇವೆ ನಾವು? ವಿಠ್ಠಲ ಅಂತ ಕರೀತೇವೆ. ಮದುವೆಯಾದ ಕೃಷ್ಣದೇವರನ್ನ ಏನ್ ಕರೀತೇವೆ? ಶ್ರೀನಿವಾಸ ಅಂತ ಕರೀತೇವೆ. ಕೃಷ್ಣದೇವರ ಕಲ್ಯಾಣ ರೂಪ ಯಾವುದು? ಶ್ರೀನಿವಾಸ. ಕೃಷ್ಣದೇವರ ಬಾಲ ರೂಪ ಯಾವುದು? ಅದರಿಂದ ವಿಠ್ಠಲ ಅನ್ನುವಂತಹ
ಹೆಸರನ್ನ ಎವರ್ ಫಸ್ಟ್ ಗ್ರಂಥಗಳಲ್ಲಿ ಉಲ್ಲೇಖ ಮಾಡಿದವರು ಋಷಿಕೇಶ ತೀರ್ಥ ಶ್ರೀಪಾದಂಗಳವರು, ಇವತ್ತಿನ ಪರಿವಾರ ಮಠದ ಮೂಲ ಪುರುಷರು. ಅದಾದ ಮೇಲೆ ವಿಸ್ತಾರವಾಗಿ ವಿಠ್ಠಲ ಶಬ್ದವನ್ನ ಪ್ರಯೋಗ ಮಾಡಿದವರು ವಾದಿರಾಜ ಸ್ವಾಮಿ, ರುಕ್ಮಿಣೀಶ ವಿಜಯ, ತೀರ್ಥ ಪ್ರಬಂಧ ಮೊದಲಾದ ಬೇಕಾದಷ್ಟು ಗ್ರಂಥಗಳಲ್ಲಿ ವಿಠ್ಠಲ ದೇವರ ಒಂದು ಶಬ್ದದ ಪ್ರಯೋಗವನ್ನು ಮಾಡ್ತಾರೆ. ಆದ್ದರಿಂದ ವಿಠ್ಠಲ ಅಂತನ್ನುವುದು ಸಾಮಾನ್ಯವಾದಂತಹ ಪ್ರತಿಮಾ, ಸಾಮಾನ್ಯವಾದಂತಹ ರೂಪ ಅಲ್ಲ. ವಿಠ್ಠಲ ಅಂತ ದೊಡ್ಡ ದೊಡ್ಡ ಈಗ ವೇದವ್ಯಾಸ ದೇವರ ರೂಪ ಇದೆ. ವೇದವ್ಯಾಸ ದೇವರ ಹತ್ರ ಹೋಗ್ಬೇಕಾದ್ರೆ ವೇದವ್ಯಾಸರ ಹತ್ರ ನಾವೇನಾದ್ರೂ ಬದಲಿಗೆ ಹೋದ್ರೆ ನಿಮ್ ಡಿಗ್ರಿ ಸರ್ಟಿಫಿಕೇಟ್ ತೋರಿಸು ಅಂತ ಕೇಳ್ತಾರೆ. ಎಷ್ಟು ಶಾಸ್ತ್ರದಲ್ಲಿ ಅಧ್ಯಯನ ಮಾಡಿದ್ಯಾ ನೀನು ಅಂತ ವೇದವ್ಯಾಸ ದೇವರ ಹತ್ರ ಹೋಗ್ಬೇಕಾದ್ರೆ. ನಮಗೇನು ಶಾಸ್ತ್ರ ಅಂದ್ರೆ ಗೊತ್ತಿಲ್ಲ, ಏನು ಅಂತ ಗೊತ್ತಿಲ್ಲ, ನೀನು ಬರಬೇಡ ಇಲ್ಲಿ ಹೋಗು. ಹಯಗ್ರೀವ ದೇವರ ಹತ್ರ ಹೋದ್ವಿ ಪಾಠಕ್ಕೆ. ನಮ್ಮ ಹಯಗ್ರೀವ ಅಂದ್ರೆ ಉಡುಪಿ ಕಡೆ ಸ್ವಲ್ಪ ಗಟ್ಟಿಯಾಗಿ ಮಾಡ್ತಾರೆ, ನಮ್ಮಲ್ಲಿ ನೀರಾಗಿ ಮಾಡ್ತಾರೆ, ತುಪ್ಪನೇ ಹಾಕಿಲ್ಲ ಅಂತ ನಾವು. ನಮ್ಮ ಹಯಗ್ರೀವ ಅಂದ್ರೆ ಅದು ಅಲ್ವಾ? ಹಯಗ್ರೀವ ದೇವರು ಕೈಯಲ್ಲಿ ಪುಸ್ತಕ ಇಟ್ಕೊಂಡಿದ್ದಾರೆ ಅನ್ನೋ ಜ್ಞಾನ ಎಷ್ಟೋ ಜನಕ್ಕೆ ಇಲ್ವೇ ಇಲ್ಲ. ಇನ್ನು ಮಹಿದಾಸ, ಐತರೇಯ, ಕಪಿಲ, ದತ್ತ ಇದೆಲ್ಲ ಭಗವಂತನ ಜ್ಞಾನ ರೂಪಗಳು. ಅದನ್ನು ರೀಚ್ ಮಾಡೋದು ಹೇಗೆ? ನಾವು ಜ್ಞಾನವೇ ಇಲ್ಲವರು ನಾವು ಕೃಷ್ಣದೇವರನ್ನ, ಪಾಂಡ್ಯವನ್ನ, ಹಯಗ್ರೀವ ದೇವರನ್ನ, ವೇದವ್ಯಾಸ ದೇವರನ್ನ, ದತ್ತಾತ್ರೇಯನನ್ನ, ಕಪಿಲರನ್ನ, ಯಜ್ಞನಾಮಕ ಭಗವಂತನನ್ನ ಹೇಗೆ ಪೂಜೆ ಮಾಡೋದು? ಮಹಿದಾಸನನ್ನ. ಇನ್ನು ರಾಮರೂಪ ಅಂತಂದ್ರೆ ಗಂಭೀರವಾದ ರೂಪ. ರಾಮ ಇಲ್ಲೋ ಒಂದು ಬಾಣ ಇಟ್ಕೊಂಡು ನಿಂತ್ಕೊಂಡ್ಬಿಟ್ರೆ ಎಂಥವ್ರಿಗಾಗ್ಲಿ ಹತ್ತಿರ ಹೋಗಬೇಕು ಅಂದ್ರೆ ಭಯ ಆಗ್ಬೇಕು. ಆ ರೀತಿಯಾದ ರೂಪ. ಯಾವ ರೂಪ? ರಾಮರೂಪ, ಗಂಭೀರವಾದ ರೂಪ. ಮತ್ತು ನಮ್ಮಂಥವ್ರು ಏನ್ ಮಾಡಬೇಕು? ನಮ್ಮಂಥ ಅಜ್ಞಾನಿಗಳನ್ನ ಉದ್ಧಾರ ಮಾಡುವಂತಹ ರೂಪ ಯಾವುದು ಅಂತಂದ್ರೆ ಕೃಷ್ಣ ನಾನಿದ್ದೇನೆ ಅಂತ ಬರ್ತಾನೆ, ಅದೇ ವಿಠ್ಠಲ. ವಿಠ್ಠಲ ಅಂದ್ರೆ ವಿ ಅಂದ್ರೆ ಜ್ಞಾನ, ಠ ಅಂದ್ರೆ ಇಲ್ಲ. ಯಾರಿಗೆ ಜ್ಞಾನ ಇಲ್ಲ ನಾವೆಲ್ಲ ಯಾರು? ವಿಠ್ಠ. ಕೃಷ್ಣ ಅಂತ ಹೆಸರಿಟ್ರೆ ಅವನೇನ್ ಕರೀತಾರೆ ಜನ? ಕಿಟ್ಟ ಅಂತ ಕರೀತಾರೆ. ಕಿಟ್ಟ ಅನ್ನುವ ಶಬ್ದದ ಮೀನಿಂಗ್ ಏನ್ ಗೊತ್ತಾ? ಕಿಟ್ಟ ಅಂದ್ರೆ ಮರ ಅಂತ ಅರ್ಥ ಸಂಸ್ಕೃತದಲ್ಲಿ. ಕಿಟ್ಟ ಅಂದ್ರೆ ಏನು? ಮರ. ಅದು ನಾಯಿ ಮಾಡುವ ಮರ. ಎಂಥ ಅದ್ಭುತವಾದ ನಾಮ ಕೃಷ್ಣ. ನಾಮಸ್ಮರಣ ಮಾತ್ರದಿಂದಲೇ ಪಾಪಗಳನ್ನು ಪರಿಹಾರ ಮಾಡುವ ನಾಮ ಕೃಷ್ಣ. ಕೃಷ್ಣ ಕೃಷ್ಣ ಎಂದು 3 ಬಾರಿ ನೆನೆಯುವುದು ಅಂದ್ರೆ ಆ ಕೃಷ್ಣ ಅನ್ನೋದನ್ನ ನಾವೇನ್ ಕರಿತೇವೆ? ಹಾಳು ಮಾಡ್ತೇವೆ. ಹಾಗೆ ನಾವೆಲ್ಲ ಯಾರು? ವಿಠ್ಠ. ನಮಗೆ ಜ್ಞಾನ ಇಲ್ಲ. ಜ್ಞಾನ ಇಲ್ಲದ ನಮ್ಮಂಥವರನ್ನು ಕೈ ಹಿಡಿದು ಬನ್ನಿ ಉದ್ಧಾರ ಮಾಡ್ತೀನಿ ನಿಮ್ಮನ್ನ ಅಂತ ಕರೆಯುವ ಭಗವತ್ ರೂಪ ಯಾವುದು? ಜ್ಞಾನ ಯಾರಿಗಿಲ್ಲ? ಜ್ಞಾನ ಇಲ್ಲದ ವ್ಯಕ್ತಿಗಳನ್ನು ಉದ್ಧಾರ ಮಾಡಲಿಕ್ಕಾಗಿಯೇ ನಾನಿದ್ದೇನೆ. ಆದ್ದರಿಂದ ಎಲ್ಲ ಹರಿದಾಸರುಗಳು ಅಂಕಿತ ಇಟ್ಕೊಂಡಿದ್ದು ಯಾವುದನ್ನ? ವಿಠ್ಠಲ. ಯಾಕೆ ಹೇಳಿ? ತತ್ವಜ್ಞಾನ ಶೂನ್ಯರಾದ ವ್ಯಕ್ತಿಗಳಿಗೆ ಜ್ಞಾನವನ್ನು ಕೊಟ್ಟು ಉದ್ಧಾರ ಮಾಡುತ್ತೆ ಹರಿದಾಸರ ಪದಗಳು ಅನ್ನುವ ದೃಷ್ಟಿಯಲ್ಲಿ ಅವರೆಲ್ಲ ವಿಠ್ಠಲ ಅನ್ನುವ ಅಂಕಿತ. ಆದ್ದರಿಂದಲೇ ಪ್ರತಿಯೊಬ್ಬರಿಗೂ ಕೂಡ ಪಂಢರಾಪುರದ ವಿಠ್ಠಲ ದೇವರೇ ಮೂಲ. ಶ್ರೀನಿವಾಸಾಚಾರ್ಯರು ಅನ್ನುವಂತಹ ವ್ಯಕ್ತಿಗಳಿಗೆ ಹೊಟ್ಟೆ ನೋವು ಬಂತು. ವಿಜಯದಾಸರ ಊಟಕ್ಕೆ ಕರೆದಾಗ ದಾಸರ ಕರೆದಿದ್ದಾರೆ, ನಾನ್ಯಾಕೆ ಹೋಗ್ಲಿ ಊಟಕ್ಕೆ? ಜನ್ಮಾಂತರದ ತರಹಗಳನ್ನು ಬಿಡಲ್ಲ. ಶಿಷ್ಯರು ಯಾರಾದ್ರೂ ಬಂದ್ರೆ ಅವ್ರಿಗೆ ಹೊಟ್ಟೆ ನೋವಂತೆ, ಬೇಗ ಊಟ ಮಾಡಿ ಮಲಗಿಬಿಟ್ಟಿದ್ದಾರೆ ಅಂತ ಹೇಳ್ರಿ. ಸರಿ, ವಿಜಯದಾಸರ ಶಿಷ್ಯರು ಬಂದು ಊಟಕ್ಕೆ ಬರಬೇಕು ಕರೀತಾರೆ. ಇಲ್ಲ, ಶ್ರೀನಿವಾಸಾಚಾರ್ಯ ಹೊಟ್ಟೆ ನೋವಂತೆ, ಬೇಗ ಊಟ ಮಾಡಿ ಮಲಗಿಬಿಟ್ರು. ಹೌದಾ, ಹಾಗೆ ಆಗಲಿ. ಹೊಟ್ಟೆ ನೋವು ಬಂತು. ಅಸಾಧಾರಣವಾದ ಹೊಟ್ಟೆ ನೋವು. ಮಂತ್ರಾಲಯ ಪ್ರಭುಗಳನ್ನ 1 ವಾರ ಸೇವೆ ಮಾಡ್ತಾರೆ. ರಾಯರು ಸೇವೆ ಮಾಡಿದವ್ರನ್ನ ಹಾಗೆ ಕಳಿಸಿಲ್ಲ. ಅಷ್ಟು ಕರುಣಾಳುಗಳು ಮಂತ್ರಾಲಯ ಪ್ರಭುಗಳು. 1 ವಾರ ಸೇವೆ ಮಾಡ್ತಾರೆ. ಏನು ಸೇವೆ ಮಾಡಿದ್ರು ಕೂಡ ಉತ್ತರವೇ ಇಲ್ಲ. ಸೂಚನೆ ಕೊಡ್ತಾರೆ ರಾಯರು, ನಾನು ನಿನಗೇನು ಮಾಡಲ್ಲ, ನಿನಗೆ ಸ್ವೋತ್ತಮ ದ್ರೋಹ ಆಗಿದೆ. ಸ್ವೋತ್ತಮ ದ್ರೋಹ ಆಗಿದೆ. ಎಲ್ಲಿ ದ್ರೋಹ ಆಗಿದೆ ಅಲ್ಲೇ ಹೋಗಿ ಸೇವೆ ಮಾಡುವಂದಾಗ
ನವರಾತ್ರಿ ಕಾಲ ಶ್ರೀನಿವಾಸ ದೇವರಿಗೆ ಬ್ರಹ್ಮೋತ್ಸವ. ಅಲ್ಲಿ ಹೋದಾಗ ಗೋಪಾಲದಾಸರ ಮೂಲಕ ಅವರ ಉದ್ಧಾರಕ್ಕೆ ದಾರಿಯಾಗಿದೆ. ನೀವು ಪಂಢರಾಪುರಕ್ಕೆ ಹೋಗ್ರಿ ಅಂತಂದ್ರು. ಪಂಢರಾಪುರಕ್ಕೆ ಬಂದಾಗ ಭೀಮರಥಿ, ಇದೇ ಭೀಮರಥಿ ಯಾವ ನದಿಯಲ್ಲಿ ಬಲರಾಮ ದೇವರು ಮುಳುಗಿ ಸ್ನಾನ ಮಾಡಿದ್ರೋ ಅದೇ ಭೀಮರಥಿ ನದಿಯಲ್ಲಿ ಮುಳುಗಿದಾಗ ಬೆನ್ನ ಮೇಲೊಂದು ಕಲ್ಲು ಸಿಗುತ್ತೆ. ಆ ಕಲ್ಲಲ್ಲಿ ಜಗನ್ನಾಥ ವಿಠಲ ಅನ್ನುವಂತ ತಟಿತ್ ಕೋಟಿ ನಿಭಕಾಯ ಜಗನ್ನಾಥ ವಿಠಲಯ್ಯ ವಿಠಲಯ್ಯ ಅಂತ ಮೊದಲನೇ ಕೃತಿ ಅಲ್ಲಿ ಬಂತು. ಇನ್ನೊಂದು ಕಾಲದಲ್ಲಿ ಜಾಂಬವತಿ ಮತ್ತು ಅರ್ಜುನ ಪೂಜೆ ಮಾಡಿದಂತ ಅದ್ಭುತವಾದ ಒಂದು ದೇವರ ಪ್ರತಿಮಾ ಅವನೇನ್ ಮಾಡಿದ, ಕ್ಷೇಮಕಾಂತರಾಯನ ತನಕ ಪೂಜೆ ಆಗಿದೆ, ಕ್ಷೇಮಕನವರೆಗೂ ನದಿಯಲ್ಲಿ ಹಾಕಿದ. ಮುಂದೆ ಮಹಾನುಭಾವರಾದ ಲಕ್ಷ್ಮೀನಾರಾಯಣ ಮುನಿಗಳು ಪಂಢರಾಪುರಕ್ಕೆ ಯಾತ್ರೆಗೆ ಹೋದಾಗ ನದಿ ಸ್ನಾನ ಮಾಡುವಾಗ ಇದೇ ಭೀಮರಥಿ ನದಿಯಲ್ಲಿ ಪೆಟ್ಟಿಗೆ ಸಿಗುತ್ತೆ ಅವರಿಗೆ. ಆ ಪೆಟ್ಟಿಗೆಯನ್ನು ತೆಗೆದು ನೋಡಿದ್ರೆ ವಿಠಲ ದೇವರ ಪ್ರತಿಮಾ ದರ್ಶನಕ್ಕೆ ಬಂದಿದೆ. ಅಲ್ಲಿ ತನಕ ಅವರಿಗೆ ತುಂಬಾ ಇಷ್ಟವಾದ ರೂಪ ಯಾವುದು, ಶ್ರೀರಂಗದ ರಂಗನಾಥ ದೇವರು. ಅವ್ರನ್ನೂ ಬಿಡ ಹಾಗಿಲ್ಲ, ಇಲ್ಲಿ ವಿಠಲ ಸಿಕ್ಬಿಟ್ಟಿದ್ದಾನೆ, ಇವನ್ನೂ ಬಿಡ ಹಾಗಿಲ್ಲ. ಆ ದೇವರು ಈ ದೇವರು ಸೇರಿಸಿ ನಾಮಕರಣ ಮಾಡ್ತಾರೆ ಆ ಪ್ರತಿಮೆಗೆ ರಂಗ ವಿಠಲ. ಆದ್ದರಿಂದ ಪಂಢರಪುರದ ವಿಠಲ ದೇವರು ಎಲ್ಲ ಜ್ಞಾನಿಗಳಿಗೆ ಮೂಲ ಉಪಾಸ್ಯ ಮೂರ್ತಿ. ಯಾಕೆ ಜ್ಞಾನಿಗಳೆಲ್ಲ ಅವತಾರ ಮಾಡಿದ್ ಯಾಕೆ ಅಂತಂದ್ರೆ ನಮ್ಮ ಅಜ್ಞಾನವನ್ನ ಪರಿಹಾರ ಮಾಡಲಿಕ್ಕೆ. ಅಜ್ಞಾನವನ್ನ ಪರಿಹಾರ ಮಾಡುವಂತ ಈಸಿಯಾಗಿ ದೊರಕುವಂತ ಭಗವದ್ ರೂಪ ಯಾವುದು, ವಿಠಲ. ಆ ವಿಠಲ ಇರುವ ನದಿ ತೀರ ಯಾವುದು, ಭೀಮರಥಿ. ಇಂತಹ ಭೀಮರಥಿ ನದಿಯಲ್ಲಿ ಬಲರಾಮ ದೇವರು ಸ್ನಾನ ಮಾಡ್ತಾರೆ. ಇದರಿಂದ ಪಂಢರಾಪುರಕ್ಕೆ ಯಾತ್ರೆಗೆ ನಾವು ಹೋದಾಗ ಭೀಮರಥಿ ನದಿಯಲ್ಲಿ ಸ್ನಾನವನ್ನು ಮಾಡ್ಕೊಂಡು ಬರಬೇಕು. ಇವತ್ತು ಯಾವ ನದಿಗೆ ಹೋದ್ರು ಸ್ನಾನ ಮಾಡಬೇಕು ಅಂತಾನೆ ಅನ್ಸಲ್ಲ. ಆಚಮನ ಮಾಡಬೇಕು ಅಂತ ಬಾಯಲ್ಲಿ ನೀರು ಹಾಕೊಳಕ್ಕಾಗಲ್ಲ, ಈ ಕಿವಿ ಅನ್ಕೊಂಡ್ಬಿಡ್ತೀವಿ ಅಷ್ಟೇ. ನದಿ ನೋಡಿ ಆತರ ಆಗಿದೆ, ಎಲ್ಲ ಕೊಳಕು ಮಾಡಿ ಹಾಳು ಮಾಡಿದ್ದಾರೆ ನದಿಗಳನ್ನು. ಇರ್ಲಿ, ಅದು ಬೇರೆ ಸಬ್ಜೆಕ್ಟ್. ಅದು ಭೀಮರಥಿ ನದಿ ಅತ್ಯಂತ ಶ್ರೇಷ್ಠವಾದ ನದಿ. ಕೃಷ್ಣವೇಣಿ ನದಿಯ ಒಳಗೆ ಪ್ರವೇಶ ಮಾಡುತ್ತೆ. ತುಂಗಭದ್ರಾ, ಭೀಮರಥಿ ಅದೆಲ್ಲವೂ ಕೂಡ ಕೃಷ್ಣವೇಣಿಯ ಒಳಗೆ. ಕೃಷ್ಣ, ವೇಣಿ, ತುಂಗ, ಭದ್ರಾ, ಭೀಮರಥಿ ಇದೆಲ್ಲ ಒಟ್ಟಿಗೆ ಸೇರುತ್ತೆ. ಆದ್ದರಿಂದ ಅದನ್ನ ನಿವೃತ್ತಿ ಸಂಗಮ ಅಂತ, ಜೀವನದಲ್ಲಿ ಒಂದು ಸರಿಯಾದ ಕೂಡ ಆ ಸಂಗಮದಲ್ಲಿ ಸ್ನಾನವನ್ನು ಮಾಡಬೇಕು ಅಂತ ಶಾಸ್ತ್ರ. ಈ ದೃಷ್ಟಿಯಲ್ಲಿ ಭೀಮರಥಿ ನದಿಯನ್ನ ಇಲ್ಲಿ ವರ್ಣನೆ ಮಾಡ್ತಾರೆ. ಭೀಮರಥಿ ನದಿಯ ತೀರದಲ್ಲಿರ್ತಕ್ಕಂಥ ಪಾಂಡುರಂಗ ವಿಠಲ ಎಲ್ಲರಿಗೆ ಅನುಗ್ರಹವನ್ನು ಮಾಡ್ತಾನೆ. ಪಾಪಾವಲಿ ಪಾಟನ ಪಟ್ಟಭಾಂಗ ಶ್ರೀಪಾಣಿ ಪದ್ಮಾಂಚಿತ ಜಾಮಜಂಗ ಗೋಪಾಲ ಬಾಲ ಕೃಪಯಾ ಸ್ವಯಂನ ಶ್ರೀ ಪಾಂಡುರಂಗೋ ಭವತ ಪ್ರಸನ್ನ ಅಂತ ಪಾಂಡುರಂಗ ಭೀಮರಥಿಯ ವಾಸಿಯಾದ ಸ್ವಾಮಿ ನಮ್ಮೆಲ್ಲರ ಅಜ್ಞಾನವನ್ನು ಕಳೆದು ಉದ್ಧಾರ ಮಾಡಲಿ ಅಂತ ನಾವೆಲ್ಲರೂ ಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡಬೇಕು. ಅಂತಹ ಭೀಮರಥಿ ನದಿಯನ್ನು ದರ್ಶನ ಮಾಡಿದಂತಹ ಬಲರಾಮ ದೇವರು ಅಲ್ಲಿಂದ ನೇರವಾಗಿ, ನಾನು ಮೊದಲನೇ ಕ್ಷೇತ್ರ ಹೇಳ್ಬಿಟ್ಟೆ, ಸ್ಕಂದಂ ದೃಷ್ಟ್ವಾ ಅಂತ ಸುಬ್ರಹ್ಮಣ್ಯ ದೇವರು ಸನ್ನಿಹಿತರಾದಂತಹ ಕುಕ್ಕೆ ಸುಬ್ರಹ್ಮಣ್ಯ ಕ್ಷೇತ್ರಕ್ಕೆ ಬಂದು ಸುಬ್ರಹ್ಮಣ್ಯನ ನರಸಿಂಹದೇವರ ದರ್ಶನವನ್ನು ಮಾಡ್ತಾರೆ. ಬಲರಾಮ ದೇವರಿಗೆ ಯಾಕೆ ದರ್ಶನ ಮಾಡಬೇಕು? ಸುಬ್ರಹ್ಮಣ್ಯ ಅವರಿಗಿಂತ ಯೋಗ್ಯತೆ ತುಂಬಾ ಕೆಳಗಿನವನು, ಭೀಮರಥಿ ನದಿ ಅವರಿಗಿಂತ ಯೋಗ್ಯತೆ ತುಂಬಾ ಕೆಳಗೆ. ಹಾಗಿದ್ದು ದರ್ಶನ ಯಾಕೆ ಮಾಡ್ತಾರೆ ಅಂದ್ರೆ ನಮ್ಮ ದರ್ಶನಕ್ಕೆ ಅನುಕೂಲ ಆಗಲಿ. ನಾವೆಲ್ಲ ಯಾವ್ಯಾವ್ದ ಗುಡಿಗೆ ಹೋಗಲ್ಲ, ದೊಡ್ಡವರು ಯಾವ ಗುಡಿಗೆ ಹೋಗ್ತಾರೆ ನಾವು ಹೋಗ್ಬಿಡು ಅಲ್ವಾ. ದೊಡ್ಡವರು ಪರಿಚಯ ಮಾಡಿಸಿಕೊಟ್ಟ ಗುಡಿಗೆ ನಾವು ಯಾತ್ರೆ ಹೋಗುದು. ಬಲರಾಮ ದೇವರಂತ ಮಹಾನುಭಾವರು ಯಾತ್ರೆ ಮಾಡಿದ್ದಾರೆ ಪಂಢರಾಪುರಕ್ಕೆ ಅಂದ್ರೆ ನಾವು ಹೋಗ್ತೀವಿ. ಬಲರಾಮ ದೇವರು ಯಾತ್ರೆ ಮಾಡಿದ್ದಾರೆ ಕುಕ್ಕೆ ಸುಬ್ರಹ್ಮಣ್ಯ ಅಂದ್ರೆ ನಾವು ಹೋಗ್ತೀವಿ. ಅಲ್ಲಿಂದ ನೇರವಾಗಿ ಎಲ್ಲಿ ಬಂದ್ರು? ಶ್ರೀಶೈಲಂ ಗಿರಿಶಾಲಯಂ, ರುದ್ರದೇವರ ವಾಸವನ್ನ ಮಾಡ್ತಾ ಇರತಕ್ಕಂತಹ ಒಂದು ದೊಡ್ಡ ಕ್ಷೇತ್ರ. ಯಾವುದದು? ಶ್ರೀಶೈಲ. ಆ ಶ್ರೀಶೈಲ ಸಾಮಾನ್ಯವಾದ ಪರ್ವತ ಅಲ್ಲ, ಅಸಾಧಾರಣವಾದ ಅಸಾಮಾನ್ಯವಾದ ಪರ್ವತ. ಆದ್ದರಿಂದ ಆ ಶೈಲ ಅಂದ್ರೆ ಪರ್ವತ. ಅದಕ್ಕೆ ಏನು ಹೆಸರು ಕೊಟ್ಟಿದ್ದಾರೆ? ಶ್ರೀ ಅಂತ ಕೊಟ್ಟಿದ್ದಾರೆ. ಯಾಕೆ ಶ್ರೀ? ರುದ್ರದೇವರು ಆ ಪರ್ವತದಲ್ಲಿ ವಾಸ ಮಾಡಿ ಕಾಂತಿಯನ್ನು ತುಂಬಿದ್ದಾರೆ ಅಂತ. ರುದ್ರದೇವರಿಗೆ ಪಾರ್ವತಿ ದೇವಿ ಒಂದ್ಸಲ ಗಲಾಟೆ ಆಗುತ್ತೆ, ನಂದು ನೀವು ಪ್ರೀತಿನೇ ಮಾಡ್ತಾ ಇಲ್ಲ. ಹೇಗಿರುತ್ತೆ? ರುದ್ರದೇವರಷ್ಟು ಹೆಂಡತಿಯನ್ನ ಪ್ರೀತಿ ಮಾಡುವವರು ಲೋಕದಲ್ಲಿ ಬೇರೆ ಯಾರೂ ಇಲ್ಲ. ಆದ್ದರಿಂದಲೇ
ಗಂಡ ಹೆಂಡತಿಯರು ಚೆನ್ನಾಗಿರ್ಬೇಕು, ಗಲಾಟೆ ಆಗಬಾರದು ಅಂತಂದ್ರೆ ಶಿವಪಾರ್ವತಿಯರ ಆರಾಧನೆ ಮಾಡಬೇಕು. ದಾಂಪತ್ಯರ್ಥೆ ಉಮಾಂ ಸತೀಂ ಅಲ್ವಾ, ಅನುಸಂಧಾನ ಮಾಡಬೇಕು ಅಂತ ಶಾಸ್ತ್ರ. ಹೀಗಿರ್ಬೇಕಾದ್ರೆ ಲೋಕದೃಷ್ಟಿಯಲ್ಲಿ ಅವರಿದ್ದೇ ಗಲಾಟೆ ಮಾಡಿಕೊಂಡಾಗ ಅವರವರೇ ಶಾಪ ಕೊಟ್ಕೊಳ್ತಾರೆ. ಪಾರ್ವತಿ ಶಿವನಿಗೆ ಶಾಪ, ಶಿವ ಪಾರ್ವತಿಗೆ ಶಾಪ. ಏನಂತ ಶಾಪ? ನಾನು ಬೇಟೆಗಾರರ ಮನೆಯಲ್ಲಿ ಹುಟ್ಟುತ್ತೇನೆ, ನೀನು ಬೇಟೆಗಾರರ ಮನೆಯಲ್ಲಿ ಹುಟ್ಟು, ನನಗೂ ನಿನಗೂ ಪರಿಚಯವೇ ಇಲ್ಲ ಅಂತ ಓಡಾಡ್ತಾ ಇರೋಣ. ಅವಾಗ ನಮ್ಮ ಸ್ಕಂದ ಒಂದು ದುಂಬಿಯ ರೂಪದಲ್ಲಿ, ಜೇನು ಹುಳದ ರೂಪದಲ್ಲಿ ಬಂದು ನಮ್ಮಿಬ್ಬರನ್ನು ಭೇಟಿ ಮಾಡಿಸ್ತಾನೆ. ಸರಿ, ಪಾರ್ವತಿ ದೇವಿ ಅಲ್ಲಿ ಹುಟ್ಟಿದ್ಲು, ಶಿವನು ಇಲ್ಲಿ ಹುಟ್ಟಿದ. ಅವರಿಬ್ಬರು ಲೋಕದೃಷ್ಟಿಯಿಂದ ಒಬ್ಬರಿಗೊಬ್ರು ಗೊತ್ತಿಲ್ಲ ಅನ್ನೋ ತರ ಬೆಳೀತಾ ಇದ್ದಾರೆ. ಆಗ ಈ ಪರ್ವತದ ಸುತ್ತಮುತ್ತ ಬೇಟೆಯಾಡ್ತಾ ಓಡಾಡುವಾಗ ಇವನು ಬೇರೆ ಗುಂಪಿಂದ ಬಂದ, ಇವಳು ಬೇರೆ ಗುಂಪಿಂದ ಬಂದ್ರು. ಪರಸ್ಪರ ಇಬ್ರು ಮುಖ ನೋಡ್ಕೊಂಡ್ರು, ಇಬ್ಬರಿಗೂ ಪ್ರೀತಿ ಆಗಬೇಕು. ನಾನು ಪಾರ್ವತಿಯಿಂದ ಗೊತ್ತಿಲ್ಲ ಇವಳಿಗೆ, ನಾನು ಶಿವ. ನಾಟಕ ಇದೆಲ್ಲ, ಇಬ್ಬರಿಗೂ ಯಾರು ಅಂತಲೇ ಗೊತ್ತಿಲ್ಲ. ಗೊತ್ತಿಲ್ಲದೆ ಇರೋ ಸಂದರ್ಭದಲ್ಲಿ ಆ ಸುಬ್ರಹ್ಮಣ್ಯ ಒಂದು ಜೇನು ಹುಳುವಿನ ರೂಪದಲ್ಲಿ ಬರ್ತಾನೆ. ಮಧ್ಯದಲ್ಲಿ ಬಂದ ಮೇಲೆ ಏನೋ ಅಸ್ಪಷ್ಟವಾಗಿ ನೆನಪು, ಪೂರ್ಣವಾಗಿ ನೆನಪಾಗ್ತಾ ಇಲ್ಲ ಅನ್ನೋ ಮಟ್ಟಕ್ಕಿದ್ದಾರೆ. ಆಮೇಲೆ ಒಂದು ಅರ್ಜುನ ವೃಕ್ಷ ಇದೆ, ಅರ್ಜುನ ವೃಕ್ಷ. ಆ ಅರ್ಜುನ ವೃಕ್ಷ ಕನ್ನಡದಲ್ಲಿ ಏನ್ ಕರೀತಾರೆ ನನಗೆ ಗೊತ್ತಿಲ್ಲ. ಅರ್ಜುನ ವೃಕ್ಷ ಎತ್ತರಕ್ಕೆ ಬೆಳೆಯುತ್ತೆ. ಮರದ ಮರ ಅಶೋಕ ಮರದ ಮರ ಅಂತಾರಲ್ಲ, ಅದೇ ಯಾವುದು ಅರ್ಜುನ ವೃಕ್ಷ. ಇವಳು ಅರ್ಜುನ ವೃಕ್ಷದಂತೆ ಬೆಳ್ಳಗಿದ್ದಾನೆ, ಇವಳು ಮಲ್ಲಿಗೆ ಹೂವಿನಂತೆ ಬೆಳ್ಳಗಿದ್ದಾಳೆ. ಯಾರು? ಪಾರ್ವತಿ. ಇವ ಅರ್ಜುನ ವೃಕ್ಷದಂತೆ ತುಂಬಾ ಚೆನ್ನಾಗಿದ್ದಾನೆ ಶಿವ. ಅವರಿಬ್ಬರು ಪ್ರತಿನಿತ್ಯ ಆ ಅರ್ಜುನ ವೃಕ್ಷದ ಕೆಳಗೆ ಭೇಟಿ ಮಾಡ್ತಾ ಕೊಡೋದು. ಕೊನೆಗೆ ಒಂದು ದಿನ ಇವರಿಬ್ಬರಿಗೂ ಸುಬ್ರಹ್ಮಣ್ಯನ ಮೂಲಕ ನಾನು ಶಿವ, ನೀನು ಪಾರ್ವತಿ ಅಂತ ಭೇಟಿಯಾಗ ನೆನಪಂದು. ಅವಾಗ ಅವರಿಬ್ರು ಮದುವೆ ಆಗ್ತಾರೆ. ಅಗಸ್ತ್ಯ ಮುನಿಗಳ ಪ್ರಾರ್ಥನೆಯಂತೆ ಅಲ್ಲೇ ನೆಲೆ ನಿಂತು ಬಿಟ್ಟು ಅವತ್ತಿನಿಂದ ಆ ಅರ್ಜುನ ವೃಕ್ಷದ ಕೆಳಗೆ ನಿಂತ ಮಲ್ಲಿಗೆಯಂತೆ ಶುಭ್ರವಾದ ಪಾರ್ವತಿಯ ಜೊತೆಯಲ್ಲಿ ಕುಳಿತಂತಹ ಇದೆ. ಆದ್ದರಿಂದ ಅವಾಗಿನಿಂದ ಆ ಕ್ಷೇತ್ರಕ್ಕೆ, ಆ ರುದ್ರದೇವರಿಗೆ ಏನ್ ಹೆಸರಾಯ್ತು? ಮಲ್ಲಿಕಾರ್ಜುನ. ಅವರು ನೆಲೆನಿಂತಹ ಕ್ಷೇತ್ರ ಯಾವುದು? ಶ್ರೀಶೈಲ. ಅಲ್ಲಿ ಪಾರ್ವತಿ ದೇವಿ ಆ ಭ್ರಮರ ರೂಪದಲ್ಲಿ ಸನ್ನಿಹಿತಳಾಗಿದ್ದಾಳೆ. ಆದ್ದರಿಂದ ಆ ಪಾರ್ವತಿ ದೇವಿಯನ್ನ ಏನ್ ಕರೀತೇವೆ ನಾವು? ಭ್ರಮರಾಂಬಿಕಾ. ಭ್ರಮರಾಂಬಿಕಾ ಸಮೇತ ಮಲ್ಲಿಕಾರ್ಜುನ. ಪುರಾಣಗಳು ಹೇಳುತ್ತೆ ಮಲ್ಲಿಕಾರ್ಜುನ ಕ್ಷೇತ್ರ ಒಟ್ಟು 3 ಕ್ಷೇತ್ರಗಳಿವೆ. ಶ್ರೀರಂಗ, ಆದಿರಂಗ, ಮಧ್ಯರಂಗ, ಅಂತ್ಯರಂಗ ಅಂತ ನಾವೇನು ಹೇಳ್ತೀವಿ, ಹಾಗೆ ಮಲ್ಲಿಕಾರ್ಜುನ ಕ್ಷೇತ್ರವು 3 ಇದೆ. ಆದಿ ಅರ್ಜುನ, ಮಧ್ಯಾರ್ಜುನ, ಅಂತ್ಯಾರ್ಜುನ ಅಂತ. ಆದಿ ಅರ್ಜುನ ಕ್ಷೇತ್ರ ಯಾವುದು? ಶ್ರೀಶೈಲ. ಮಧ್ಯಾರ್ಜುನ ಕ್ಷೇತ್ರ ಅಂತಲೇ ಇದೆ. ಈ ಮೈಲಾರದುರೈ ಪ್ರಾಂತ ಇದೆಯಲ್ಲ, ಅಲ್ಲಿಂದ ಮೈಲಾರದುರೈ ಹತ್ರ ತಿರುಕ್ಕಡೆಯೂರು ಅಂತ ಹೇಳ್ತಾರೆ ಅವರಿಗೆ, ಅದು ಮಧ್ಯಾರ್ಜುನ ಕ್ಷೇತ್ರ. ಕಾವೇರಿ ಹರಿಯುವ ತೀರ್ಥ, ದರ್ಶನಕ್ಕೆ ಹೋಗ್ಬೋದು. ಅದು ಮಧ್ಯಾರ್ಜುನ ಕ್ಷೇತ್ರ. ಅಂತ್ಯಾರ್ಜುನ ಕ್ಷೇತ್ರ ತಿರುನಲ್ವೇಲಿ ಹತ್ರ ಬರುತ್ತಂತೆ. ಸರಿಯಾದ ನನಗೆ ಊರ ಹೆಸರು ನನಗೆ ಗೊತ್ತಿಲ್ಲ. ಒಟ್ಟು 3 ಅರ್ಜುನ ಕ್ಷೇತ್ರಗಳು, ರುದ್ರದೇವರು ಸನ್ನಿಧಾನ ಇಟ್ಟಿರುವಂತಹ 3 ಅರ್ಜುನ ಕ್ಷೇತ್ರಗಳು. ಆದಿ ಅರ್ಜುನ, ಅರ್ಜುನ ಅಂತಲೇ ಬರುತ್ತೆ. ಆದ್ದರಿಂದ ಆದಿ ಮಲ್ಲಿಕಾರ್ಜುನ ಕ್ಷೇತ್ರ,
ಮಧ್ಯಾರ್ಜುನ ಕ್ಷೇತ್ರ, ಅಂತ್ಯಾರ್ಜುನ ಕ್ಷೇತ್ರ, 3 ಮಲ್ಲಿಕಾರ್ಜುನ ಕ್ಷೇತ್ರಗಳನ್ನು ರುದ್ರದೇವರು ನಮಗೋಸ್ಕರ ಕೊಟ್ಟಿದ್ದಾರೆ. ಹೇಗೆ ಆದಿರಂಗ, ಮಧ್ಯರಂಗ, ಅಂತ್ಯರಂಗ ಇತ್ತು. ಅದರಲ್ಲಿ ವಿಶೇಷವಾಗಿ ಕೃಷ್ಣವೇಣಿ ನದಿ ಅತ್ಯಂತ ವಿಸ್ತಾರವಾಗಿ ಹರಿಯುವಂತಹ ತೀರ್ಥ ಯಾವುದು? ಶ್ರೀಶೈಲ ಕ್ಷೇತ್ರ. ವೆಂಕಟಾಚಲ ಮಹಾತ್ಮದಲ್ಲಿ ಅದರ ಬಗ್ಗೆ ಉಲ್ಲೇಖ ಬರುತ್ತೆ ನಮಗೆ. ಶೇಷಾಚಲಕ್ಕೆ ಹಾವು ಸರ್ಪ ಅಂದ್ರೆ ಮುಖ ಇರಬೇಕು, ಮಧ್ಯ ಶರೀರ ಇರಬೇಕು, ಬಾಲ ಇರಬೇಕು. ಅದರಂತೆ ಶ್ರೀನಿವಾಸ ದೇವರು ಇರುವ ಪರ್ವತ ಆ ಶೇಷಗಿರಿಯ ಮುಖ. ಅದರ ಮಧ್ಯಭಾಗ ಯಾವುದು ಅಂದ್ರೆ ನರಸಿಂಹದೇವರು ವಾಸ ಮಾಡುವಂತಹ ಅಹೋಬಿಲ ಕ್ಷೇತ್ರ. ಅದರ ಬಾಲ ಯಾವುದು ಅಂತಂದ್ರೆ ರುದ್ರದೇವರು ವಾಸ ಮಾಡುವಂತಹ ಶ್ರೀಶೈಲ. ವದನಂ ವೆಂಕಟಗಿರಿ ನೃಸಿಂಹಾದ್ರಿಶ್ಚ ಮಧ್ಯಮಃ ಶ್ರೀಶೈಲ ಪುಚ್ಛಭಾಗಸ್ತು ಸರ್ಪಕ್ಷೇತ್ರಮಯೋ ಗಿರಿ ಅಂತ ಭವಿಷ್ಯೋತ್ತರ ಪುರಾಣ ವೆಂಕಟಾಚಲ ಮಹಾತ್ಮದಲ್ಲಿ ಉಲ್ಲೇಖ ಬರುತ್ತೆ. ಎಷ್ಟು ನೋಡಬೇಕಾಗಿದೆ ನೋಡಿ. ಶ್ರೀಶೈಲ ನಲ್ಲಮಲ ಅಂತ ಫಾರೆಸ್ಟ್ ಅದು. ನಾವು ವೆಂಕಟಾಚಲವನ್ನ ಡೆನ್ಸ್ ಫಾರೆಸ್ಟ್ ಅಂತ ಕರೀತೇವೆ. ವೆಂಕಟಾಚಲಕ್ಕಿಂತಲೂ ನಿಬಿಡವಾದ ದೊಡ್ಡ ಅರಣ್ಯ ಪ್ರದೇಶ ಶ್ರೀಶೈಲ. ನೋಡಬೇಕಾದ ಕ್ಷೇತ್ರ ಅಹೋಬಿಲ ಕ್ಷೇತ್ರ, ಶ್ರೀಶೈಲ ಕ್ಷೇತ್ರ. ಆ ಎರಡನ್ನೂ ವಿಶೇಷವಾಗಿ ಭಕ್ತರು ಅವಶ್ಯವಾಗಿ ದರ್ಶನವನ್ನು ಮಾಡಲೇಬೇಕಾದ ಕ್ಷೇತ್ರ. ಅಂತಹ ಶ್ರೀಶೈಲ ಕ್ಷೇತ್ರಕ್ಕೆ ಯಾರು ಬರ್ತಾರೆ? ಬಲರಾಮದೇವರು ಬಂದು ಆ ಮಲ್ಲಿಕಾರ್ಜುನನ ದರ್ಶನವನ್ನು ಮಾಡಿಕೊಂಡು ಹೋಗ್ತಾರೆ. ಶ್ರೀಶೈಲಂ ಗಿರಿಶಾಲಯಂ. ಅಲ್ಲಿಂದ ಎಲ್ಲಿ ಬಂದ್ರು? ನಾನು ಲಿಂಕ್ ಕೊಟ್ಟೆ ಶ್ಲೋಕದಲ್ಲಿ ಅವಾಗ. ಅಲ್ಲಿಂದ ಎಲ್ಲಿ ಬರ್ತಾರೆ? ಅಹೋಬಿಲ ಹೇಳೋದಿಲ್ಲ. ಅಹೋಬಿಲವನ್ನ ದಾಟಿ ವೆಂಕಟಾಚಲಕ್ಕೆ ಬಂದು ಬಿಟ್ರು. ನೋಡಿ, ವೆಂಕಟಾಚಲ ಕ್ಷೇತ್ರ ಆವತ್ತಿನ ಕಾಲದಲ್ಲೇ ಶ್ರೀನಿವಾಸ ದೇವರಿದ್ರು. ಬಲರಾಮದೇವರು ಯಾತ್ರೆ ಮಾಡೋ ಕಾಲಕ್ಕೆ ಶ್ರೀನಿವಾಸನೂ ಇದ್ರು, ವರಹದೇವರು ಇದ್ರು, ಸ್ವಾಮಿ ತೀರ್ಥ ಇತ್ತು, ಎಲ್ಲ ಇತ್ತು. ಕಲ್ಪಾಂತರದ ಗುಡಿ ಅದು. ಶ್ರೀನಿವಾಸ ದೇವರು ಸಾಮಾನ್ಯ ಅಲ್ಲ, ಕಲ್ಪಾಂತರದ ಸ್ವಾಮಿ ವರಹದೇವರೆಲ್ಲ. ಅದರ ಬಗ್ಗೆ ಉಲ್ಲೇಖ ಮಾಡ್ತಾರೆ. ಶ್ರೀಶೈಲದಿಂದ ವೆಂಕಟಾಚಲಕ್ಕೆ ಬರಬೇಕಾದ್ರೆ ಮಧ್ಯದಲ್ಲಿ ಒಂದು ಕ್ಷೇತ್ರವನ್ನು ದಾಟಿ ಬರಬೇಕು. ಯಾವ ಕ್ಷೇತ್ರ ಅದು? ಅಹೋಬಿಲ. ಅದನ್ನಿಲ್ಲಿ ಹೇಳಿಲ್ಲ ಅಂತ ಮಾತ್ರಕ್ಕೆ ಬಲರಾಮದೇವರು ಹೋಗಿಲ್ಲ ಅಂತಲ್ಲ, ಹೋಗಿ ಬಂದಿದ್ದಾರೆ. ಅಹೋಬಿಲ ಕ್ಷೇತ್ರ ಸಾಮಾನ್ಯವಾದ ಕ್ಷೇತ್ರ ಅಲ್ಲ, 9 ನರಸಿಂಹದೇವರ ರೂಪ ಇರುವಂತಹ ಜಾಗ. ನವನಾರಸಿಂಹ ಕ್ಷೇತ್ರ ಅಂತ ಅದನ್ನು ಕರೀತಾರೆ. ಭವನಾಶಿನಿ ಅಂತ ನದಿ. ಆ ಭವನಾಶಿನಿ ನದಿ ನರಸಿಂಹದೇವರ ಸನ್ನಿಧಾನದಲ್ಲಿದೆ. ಅದು ನಾನು ನೋಡಿಲ್ಲ, ಶ್ರೀಶೈಲಕ್ಕೆ ಹೋಗಿಲ್ಲ, ಇಲ್ಲಿಗೆ ಹೋಗಿಲ್ಲ. ನೋಡ್ಬೇಕು, ಭಗವಂತ ಯಾವ ಅವಕಾಶ ಕೊಡ್ತಾನೆ ಹೋಗ್ಬೇಕು. ಅಲ್ಲಿಗೆ ಟ್ರೆಕಿಂಗ್ ಮಾಡ್ಕೊಂಡು ನಡ್ಕೊಂಡು ಹೋಗ್ಬೇಕಂತೆ ಬೆಟ್ಟದ ಮೇಲೆ. ಕೆಳಗಿನ ದೇವರ ತನಕ ಹೋಗ್ಬೋದಂತೆ, ಅಲ್ಲಿಂದ ಮೇಲಕ್ಕೆ ನಡೆದೇ ಹೋಗ್ಬೇಕು ಅಂತ. ವರಾಹ ನರಸಿಂಹ ಅಂತೆಲ್ಲ 9 ನರಸಿಂಹ ದೇವರ ಪ್ರತಿಮೆಗಳಿದೆ. ಮುಖ್ಯವಾಗಿ ನರಸಿಂಹ ಅವತಾರ ಮಾಡಿದ ಅಲ್ಲೇ ಅಂತ ಅಲ್ಲಿನ ಸ್ಥಳ ಪುರಾಣ ಹೇಳ್ತಾ ಇದೆ ನಮಗೆ. ಅಹೋಬಿಲ ಕ್ಷೇತ್ರ. ಮಧುರಾಯ ಸ್ವಾಮಿಗಳು ಆ ಕ್ಷೇತ್ರ ಮೂರ್ತಿಯನ್ನು ವಿಸ್ತಾರವಾಗಿ ನಿರೂಪಣೆ ಮಾಡ್ತಾರೆ ತೀರ್ಥ ಪ್ರಬಂಧದಲ್ಲಿ. ವಿಬುಧೇಂದ್ರ ತೀರ್ಥ ಶ್ರೀಪಾದಂಗಳವರು ಅಂತ. ಅವರಿಗೆ ಅಹೋಬಿಲ ಕ್ಷೇತ್ರಕ್ಕೆ ಹೋದಾಗ ಭೀಮರಥಿ ನದಿ ತೀರದಲ್ಲಿ ಒಂದು ನರಸಿಂಹದೇವರ ಪ್ರತಿಮೆ ತೇಲಿ ಬರ್ತಾ ಇರುತ್ತೆ. ಷೋಡಶ ಭಾವ ನರಸಿಂಹದೇವರು. ಇವತ್ತು ರಾಯರ ಮಠದಲ್ಲಿ ಪೂಜಾ ಆಗ್ತಾ ಇದೆಯಲ್ಲ ಪ್ರತಿಮೆ, ಅದೇ ಪ್ರತಿಮಾ ವಿಬುಧೇಂದ್ರ ತೀರ್ಥರಿಗೆ ಅಲ್ಲಿ ಸಿಕ್ಕಿತ್ತು. ಎಲ್ಲಿ? ಅಹೋಬಿಲದ ಭವನಾಶಿನಿ ನದಿ ತೀರದ ಸುಖ ದೊಡ್ಡ ಕ್ಷೇತ್ರ, ದಿವ್ಯ ಕ್ಷೇತ್ರ ಅಹೋಬಿಲ ಕ್ಷೇತ್ರ. ಅಲ್ಲಿಂದ ಎಲ್ಲಿ ಬರ್ತಾರೆ ಬಲರಾಮದೇವರು? ಇಲ್ಲಿ ಹೇಳ್ತಾರೆ, ದರ್ಶನ ಮಾತ್ರದಿಂದಲೇ ಮಹಾಪುಣ್ಯವನ್ನ ಕೊಡುವಂತಹ ವೆಂಕಟಾಚಲಕ್ಕೆ ಬಂದರು. ದ್ರವಿಡೇಶು ಮಹಾಪುಣ್ಯಂ ದೃಷ್ಟ್ವಾ ದ್ರಿಂ ವೆಂಕಟಂ ಪ್ರಭು. ದ್ರವಿಡೇಶು, ದ್ರಮಿಳ ಅಂತ ಒಂದು ದೇಶ. ಆ ದ್ರಮಿಳ ದೇಶವೇ ದಾರ ದ್ರ. ಆ ದಾ ಏನಾಯ್ತು? ಅದರ ಮೂಲಕ್ಕೆ ಬಂತು. ತ ಥ ದ ಅಲ್ವಾ? ದಾ ತೆಗೀರಿ, ಥ ತೆಗೀರಿ. ಫಸ್ಟ್ ಅಕ್ಷರ ಯಾವುದು? ದ. ತ ತ ಇಂದ ಶುರುವಾಗ ದ್ರಮಿಳ. ದ್ರ ತೆಗೆದು ತಾ ಸೇರಿಸಿ ಅದಕ್ಕೆ ದ್ರ ಅನ್ನುವ ಶಬ್ದ ತೆಗೆದು ತ ಅಕ್ಷರ ಹಾಕಿ ಬಿಡ ಅಂತ ಸೇರಿಸಿ ತಮಿಳ್ ದೇಶ. ಈ ಭಾಷೆಯನ್ನ ಮಾತಾಡುವಂತಹ ಈ ಪ್ರಾಂತ್ಯದಲ್ಲಿ ಅತ್ಯಂತ ಪುಣ್ಯಪ್ರದವಾದಂತಹ ಒಂದು ಕ್ಷೇತ್ರ. ಇವತ್ತು ಜಿಯಾಗ್ರಫಿಕಲಿ ಎಲ್ಲಿ ಸೇರ್ಕೊಂಡಿದೆ ಹೋಗ್ಬಿಟ್ಟದು? ಹಂಗೆ ಅಲ್ಲ, ಏನು ಮಾಡ್ಲಿಕ್ಕೆ ಆಗೋದಿಲ್ಲ.
ಇವತ್ತಿನ ಲೆಕ್ಕ ನೋಡ್ಕೊಂಡು ನಾವು ಆಂಧ್ರ, ಕರ್ನಾಟಕ, ತಮಿಳುನಾಡು ಅಂತ ವಿಭಾಗ ಮಾಡಿದ್ರೆ ಪುರಾಣ ನಮಗೆ ಬೇರೆದ್ದೇ ಮ್ಯಾಪ್ ಕೊಡುತ್ತೆ. ಆ ಲೆಕ್ಕ ನಮ್ಗೆ ಇವತ್ತಿನಿಲ್ಲ. ಈ ದೃಷ್ಟಿಯಲ್ಲಿ ವೆಂಕಟಾಚಲ ಕ್ಷೇತ್ರದ ಬಗ್ಗೆ 14 ಪುರಾಣದಲ್ಲಿ ಮಾತಾಡ್ತಾರೆ ವೇದವ್ಯಾಸರು. ಇನ್ಯಾವ ಕ್ಷೇತ್ರದ ಬಗ್ಗೆ ಅಷ್ಟು ವಿಸ್ತಾರವಾಗಿ ಮಾತಾಡಿಲ್ಲ. ವೆಂಕಟಾಚಲದ ಬಗ್ಗೆ ಅಷ್ಟು ವಿಸ್ತಾರ ಭಾಗವತದಲ್ಲಿ ಮಾತ್ರ ಬಂದಿಲ್ಲ ಅಂತ ಅನೇಕರ ಆಕ್ಷೇಪ ಇದೆ. ಆಕ್ಷೇಪ ಮಾಡುವಂತವ್ರು ಭಾಗವತ ಓದಿಲ್ಲ ಅಂತ. ಯಾಕೆ? ಸ್ಪಷ್ಟವಾಗಿ ಬಂದಿದೆ. ಭಾಗವತದಲ್ಲಿ ವೆಂಕಟಾಚಲದ ಬಗ್ಗೆ 2 ಸಲ ಉಲ್ಲೇಖ ಮಾಡ್ತಾರೆ. ಪಂಚಮ ಸ್ಕಂದ ಭಾಗವತದಲ್ಲಿ ಭಾರತ ದೇಶವನ್ನ, ಭರತ ವರ್ಷವನ್ನ ನಿರೂಪಣೆ ಮಾಡಬೇಕಾದ್ರೆ ಬೆಟ್ಟ ಗುಡ್ಡಗಳ ನಿರೂಪಣೆ ಮಾಡುವಾಗ ವೆಂಕಟಗಿರಿ ಅಂತ ಹೇಳ್ತಾರೆ. ಈಗ ಬಲರಾಮ ದೇವರು ತೀರ್ಥಯಾತ್ರೆ ಮಾಡಿದ ಕ್ಷೇತ್ರಗಳ ಬಗ್ಗೆ ಉಲ್ಲೇಖ ಮಾಡುವಾಗ ದ್ರವಿಡೇಶು ಮಹಾಪುಣ್ಯಂ ದೃಷ್ಟ್ವಾ ದ್ರಿಂ ವೆಂಕಟಂ ಅಂತ ವೆಂಕಟಗಿರಿಯನ್ನ ಅತ್ಯಂತ ಸ್ಪಷ್ಟವಾಗಿ ದರ್ಶನವನ್ನ ಮಾಡಿದ್ದಾರೆ ಮಹಾನುಭಾವರಾದಂತಹ ಯಾರು? ಬಲರಾಮ ದೇವರು. ಆ ವೆಂಕಟಗಿರಿಯಲ್ಲಿ ಏನಿದೆ ಅಂತ ಕ್ವಶನ್ ಮಾಡಿದಾಗ ಉತ್ತರ ಕೊಡಬೇಕಾದ್ರೆ ವೆಂಕಟಾಚಲ ಮಹಾತ್ಮೆ 1 ವಾರ ಪ್ರವಚನ ಮಾಡಬೇಕಾಗುತ್ತೆ. ಅದು ಬೇಡ. ಆದ್ದರಿಂದ ವೆಂಕಟಾಚಲ ಮಹಿಮೆ ಒಂದೇ ಮಾತಲ್ಲಿ ಹೇಳೋದು ಅಂತಂದ್ರೆ ವೆಂಕಟಾದ್ರಿ ಸಮಂಸ್ಥಾನಂ ಬ್ರಹ್ಮಾಂಡೇ ನಾಸ್ತಿ ಕಿಂಚನ ವೆಂಕಟೇಶ ಸಮೋ ದೇವೋ ನ ಭೂತೋ ನ ಭವಿಷ್ಯತಿ. ಬ್ರಹ್ಮಾಂಡ ಪುರಾಣದಲ್ಲಿ ಬಂದ ಮಾತು. ವೆಂಕಟಾಚಲಕ್ಕೆ ಸಮಾನವಾದ ಭಗವಂತ ಅಭಿವ್ಯಕ್ತನಾಗಿರುವಂತಹ ಇನ್ನೊಂದು ಕ್ಷೇತ್ರ ಲೋಕದಲ್ಲಿ ಇಲ್ಲ. ಹಾಗೆ ಕಲಿಯುಗದಲ್ಲಿ ವೆಂಕಟೇಶನಿಗೆ ಸಮಾನನಾಗಿರತಕ್ಕ ದೇವತೆ ಅನುಗ್ರಹ ಮಾಡುವಲ್ಲಿ ಬ್ರಹ್ಮರುದ್ರಾದಿಗಳಿಗೆಲ್ಲರೂ ಯಾರು ಇಲ್ಲ. ಆದ್ದರಿಂದ 84 ಲಕ್ಷ ತೀರ್ಥಗಳು ಆ ಪರ್ವತದಲ್ಲಿ ಇದೆ. ಆ 84 ಲಕ್ಷ ತೀರ್ಥಗಳಿಗಿಂತಲೂ ಪ್ರಧಾನವಾದಂತಹ ತೀರ್ಥ 7 ತೀರ್ಥಗಳು. ಆ 7 ತೀರ್ಥಗಳಿಗಿಂತಲೂ ಪ್ರಧಾನವಾದಂತಹ ತೀರ್ಥ ಯಾವುದು? ಸ್ವಾಮಿ ತೀರ್ಥ. ಧನುರ್ಮಾಸದಲ್ಲಿ ಶುಕ್ಲ ಪಕ್ಷದಲ್ಲಿ ದ್ವಾದಶಿಯಂದು ಅರುಣೋದಯ ಕಾಲದಲ್ಲಿ ದೇವತೆಗಳು ಆ ತೀರ್ಥದಲ್ಲಿ ಸ್ನಾನ ಮಾಡಬೇಕು ಅಂತ ಆಸೆ ಪಡ್ತಾರೆ. ನಮಗೆ ಇವತ್ತು ಸ್ನಾನಕ್ಕೆ ಅವಕಾಶನೇ ಕೊಡೋದಿಲ್ಲ ಅಲ್ವಾ? ನಮ್ಮ ದರ್ಶನ ಬೆಳಗ್ಗೆ 4 ಗಂಟೆಗೆ ಗುಡಿಗೆ ಶ್ರೀನಿವಾಸ ದೇವರ ದರ್ಶನಕ್ಕೆ. ಇಲ್ಲಿ ಓಪನ್ ಆಗೋದೇ 6 ಗಂಟೆಗೆ. ಅಲ್ಲಿ ಬೆಳಗಿನ ಸ್ನಾನ ಡಮಾರ. ಸಾಯಂಕಾಲ ಸಂಧ್ಯಾವನೆ ಮಾಡ್ಕೊಂಡ್ ಬರಕ್ಕಾದ್ರೂ ಹೋಗೋಣ. ನಮ್ಮ ದರ್ಶನ 3 ಗಂಟೆಗೆ, ಹೊರಗೆ ಬರುವಾಗ 6:30, 6 ಗಂಟೆಗೆ ಬಾಗಿಲಾಗುತ್ತೆ ಅಲ್ವಾ? ಸ್ವಾಮಿ ತೀರ್ಥ ಸ್ನಾನ ಮಾಡೋದು ಯಾವಾಗ ಅಂತ ನೋಡಿ. ಕಲಿಯುಗದಲ್ಲಿ ಕ್ಷೇತ್ರಗಳಲ್ಲಿ ದುಷ್ಟರು ಕೂತುಕೊಂಡು ಸಾಧನೆಗೆ ಎಷ್ಟು ವಿಘ್ನ ಕೊಡ್ತಾರೆ ಅನ್ನೋಕೆ ಇದೆಲ್ಲ ಉದಾಹರಣೆ. ಸಾತ್ವಿಕರಿಗೆ ಅಷ್ಟು ದೂರ ಬಂದಿದ್ದೇವೆ, ಸ್ನಾನ ಮಾಡೋಣ, ತೀರದಲ್ಲಿ ಸಂಧ್ಯಾ ವಂದನೆ ದೇವರ ಪೂಜೆ ಮಾಡೋಣ ಅಂತ ಅವಕಾಶನೇ ಇಲ್ಲ. ನೀವೇ ಹೇಳ್ತೀರಿ ಗುಡಿ ಒಳಗೆ ಹೋಗಿ ದರ್ಶನ ಮಾಡುವಾಗ ಎಲ್ಲ ಕೊಟ್ರೆ ಹಂಗೆ ಬಾಯಲ್ಲಿ ಹಾಕೊಂಡು ಬಂದ್ಬಿಡ್ಬೇಕು ಅಂತ. ಬಾಯಲ್ಲಿ ಹಾಕೊಂಡು ಬಂದ ತಕ್ಷಣ ಇಲ್ಲಿ ಸ್ನಾನ ಮಾಡಕ್ ಆಗಲ್ಲ. ಇದೇ ಅಪ್ಲಿಕೇಶನ್ ಕೊಡು ಕಲಿಯುಗದಲ್ಲಿ. ಅಂದ್ರೆ ನಾವೆಲ್ಲ ಅಯ್ಯೋ ಪರವಾಗಿಲ್ಲ ಬಿಡಪ್ಪ, ದೇವ್ರ ದರ್ಶನ ಆಯ್ತಲ್ಲ, ಗೋಪುರ ದರ್ಶನ ಆಯ್ತಲ್ಲ ಅಂತ ಹೇಳಿ 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 ತೀರ್ಥ ಸ್ನಾನ ಮಾಡೋದ್ರಿಂದ ನಾವೆಷ್ಟು ವಂಚಿತರಾಗ್ತಾ ಇದ್ದೇವೆ ಅಂತ ಗೊತ್ತಾಗ್ತಾ ಇದೆ ನಮಗೆ. ಚತುರ್ಮಾಸ ಕಡೆ ಮುಕ್ಕೋಟಿ ಏಕಾದಶಿ ವೈಕುಂಠ ದ್ವಾದಶಿ ಬರುತ್ತಲ್ಲ, ಆ ದ್ವಾದಶಿ ದಿವಸ ಬೆಳಗ್ಗೆ ಅರುಣೋದಯ ಕಾಲದಲ್ಲಿ ಆ ಸ್ವಾಮಿ ತೀರ್ಥದಲ್ಲಿ ಸ್ನಾನ ಮಾಡಬೇಕು ಅಂತ ದೇವತೆಗಳು ಅಪೇಕ್ಷೆ ಪಡ್ತಾರೆ. ಈ ಎಚ್ಚರ ಇಟ್ಟುಕೊಂಡು ನಾವು ವೆಂಕಟಾಚಲ ಯಾತ್ರೆಯನ್ನು ಮಾಡಿದಾಗ ಆ ಸ್ವಾಮಿ ತೀರ್ಥ ಪ್ರೋಕ್ಷಣೆ ಮಾಡಿಕೊಳ್ಳುವಾಗ ನೆನಪಾಗಬೇಕು, ಸ್ವಾಮಿ ತೀರ್ಥದಲ್ಲಿರುವ ದೇವತೆ ಯಾರು ಗೊತ್ತಾ? ಸರಸ್ವತಿ ದೇವಿ. ಸರಸ್ವತಿ ದೇವಿಗೆ ನಾನು ನದಿಗಳಲ್ಲಿ ಉತ್ತಮ ನದಿ ಆಗಬೇಕು ಅಂತ ಆಸೆ ಇತ್ತು. ಸರಸ್ವತಿನೇ ಉತ್ತಮಳು ಗಂಗೆಗಿಂತ. ಅವಳಿಗೆ ಏನು ಆಸೆ? ನಾಟಕ ಮಾಡಿದಾಗ ಪುಲಸ್ತ್ಯರು ಬರ್ತಾರೆ, ಎದುರಿಸಿಕೊಳ್ಳಿಲ್ಲ ಅಂತ ಪುಲಸ್ತ್ಯರು ಶಾಪ ಕೊಡ್ತಾರೆ. ಯಾರಿಗೆ? ಸರಸ್ವತಿಗೆ. ನೀನ್ ನದಿಗಳಲ್ಲಿ ಉತ್ತಮ ಆಗಬೇಕು ಅನ್ಕೊಂಡೆಲ್ಲ, ನೀನ್ ಆಗಬೇಡ ಅಂತ. ಅವಾಗ ಸರಸ್ವತಿ ಶಾಪ ಕೊಡ್ತಾಳೆ, ನಿನ್ನ ವಂಶದ ರಾಕ್ಷಸರು ಬರಲಿ. ರಾವಣ ಹುಟ್ಟೋಗ್ಬಿಟ್ಟ ವಂಶದಲ್ಲಿ. ಸರಸ್ವತಿ ತಪಸ್ಸು ಮಾಡ್ತಾಳೆ, ದೇವರು ಬಂದು ಟೆನ್ಷನ್ ಮಾಡ್ಕೋಬೇಡ, ನದಿಗಳಲ್ಲಿ ಗಂಗೆ ಉತ್ತಮ ಆಗಲಿ, ಸರೋವರಗಳಲ್ಲಿ ನೀನು ಉತ್ತಮ ಆಗಬಿಡು. ಆದ್ದರಿಂದ ಸರೋವರಗಳಲ್ಲಿ ಇದಕ್ಕಿಂತ ಉತ್ತಮ ಸರೋವರ ಇಲ್ಲ. ಆದ್ದರಿಂದ ಈ ತೀರ್ಥಕ್ಕೆ ಏನಾಯ್ತು? ಸ್ವಾಮಿ ತೀರ್ಥ. ಎಲ್ಲ ಸರೋವರಗಳಿಗೆ ಸ್ವಾಮಿ ಉತ್ತಮ. ಅದಕ್ಕೆ ಕೆಲವರು ಏನಂತಾರೆ, ಸ್ವಾಮಿ ತೀರ್ಥ ಅಂದ್ರೆ ಸುಬ್ರಹ್ಮಣ್ಯನಿಗೆ ಸ್ವಾಮಿ ಅಂತ ಹೆಸರಿದೆ, ಆದ್ದರಿಂದ ತಿರುಪತಿಯಲ್ಲಿರೋ ಸುಬ್ರಹ್ಮಣ್ಯ ಶ್ರೀನಿವಾಸ ಅಲ್ಲ. ಅದೊಂದು ವಾದ ಇದೆ. ಉಡುಪಿಯಲ್ಲಿ
ಕೃಷ್ಣದೇವರ ಕೈಯಲ್ಲಿ ದಂಡ ಇದೆ, ದಂಡ ಅಲ್ಲ ಅದು, ಶಕ್ತಿಯಾಯುಧ ಅದು. ಆದ್ದರಿಂದ ಅವನು ಯಾರು? ಸುಬ್ರಹ್ಮಣ್ಯ. ಹೀಗೆಲ್ಲ ವಾದ. ಇವತ್ತು ಗಲಾಟೆ ಮಾಡ್ತಾರೆ, ಮಧ್ವಾಚಾರ್ಯ ಬಂದು ಸುಬ್ರಹ್ಮಣ್ಯನ ಕೃಷ್ಣ ಮಾಡಿಬಿಟ್ರು. ಇವತ್ತು ಗಲಾಟೆ ಆಗಿದೆ. ಉಡುಪಿಯ ಅನಂತಾಸನ ದೇವರು ಮೊನ್ನೆ ಹೇಳಿದೆ ಅವರ ಮಹಿಮೆಯನ್ನ, ಸಾಕ್ಷಾತ್ ಪರಶುರಾಮ ದೇವರು ಪ್ರಾದುರ್ಭಾವರಾಗಿದ್ದು. ಇಲ್ಲ, ಲಿಂಗದಂತೆ ಇದೆ, ಆದ್ದರಿಂದ ಅವರು ಯಾರು? ಈಶ್ವರ. ಲಿಂಗ ಇರೋದೆಲ್ಲ ಈಶ್ವರ ಅಲ್ಲ. ದುರ್ಗಾ ಲಿಂಗ ಇದೆ, ಗಣಪತಿ ಲಿಂಗ ಇದೆ, ವಿಷ್ಣು ಲಿಂಗ ಇದೆ, ಪಾರ್ವತಿ ಲಿಂಗ ಇದೆ, ಬೇಕಾದಷ್ಟು ದೇವತೆಗಳನ್ನ ಲಿಂಗ ರೂಪದಲ್ಲಿ ಪೂಜೆ ಮಾಡಬಹುದು. ಫೇಮಸ್ ಆಗಿರೋದು ಯಾರ ಲಿಂಗ? ಶಿವಲಿಂಗ. ಅದರಿಂದ ಯಾವ್ಯಾರನ್ನೋ ನೋಡಿ, ಮತ್ತೆ ಇನ್ನೂ ಕೆಲವರು ಶ್ರೀನಿವಾಸನಿಗೆ ಚಕ್ರಾಶಂಕರ ಇರಲಿಲ್ಲ, ನಮ್ಮ ಗುರುಗಳೇ ಶ್ರೀನಿವಾಸನಿಗೆ ಚಕ್ರಾಶಂಕ ಕೊಟ್ಟು ವೈಷ್ಣವನನ್ನಾಗಿ ಮಾಡಿಬಿಟ್ರು. ಇನ್ನೊಂದು ಸೊ ಇದೆಲ್ಲ ಯಾವಾಗ, ಯಾಕಂದ್ರೆ ಪುರಾಣಕ್ಕೆ ನಾವೆಷ್ಟು ವಿರುದ್ಧವಾಗಿ ಮಾತಾಡ್ತಾ ಇದ್ದೇವೆ ಅನ್ನೋ ಜ್ಞಾನವು ನಮ್ಮಲ್ಲಿಂದ ಹೋಯ್ತಲ್ಲ ಅಂತ ದುಃಖ ಆಗುತ್ತೆ. ಸ್ವಾಮಿ ತೀರ್ಥದಲ್ಲಿ 2.5 ಕೋಟಿ ತೀರ್ಥಗಳ ಸಂವಿಧಾನ ಇದೆ. 2.5 3.5 ಸಾರ್ಧ ತ್ರಿಕೋಟಿ ತೀರ್ಥಾನಾಂ ಜನ್ಮಭೂಮಿ ವಿರಾಜತೆ. 3.5 ಕೋಟಿ ಒಂದು ಸ್ವಾಮಿ ಪುಷ್ಕರಣಿಯ ಸ್ನಾನದಿಂದ ನಮಗೆ ಬರೋ ಫಲ ಏನು? 3.5 ಕೋಟಿ ತೀರ್ಥಗಳಲ್ಲಿ ಸ್ನಾನ ಮಾಡಿದ ಪುಣ್ಯ. ತೀರ್ಥಗಳಲ್ಲಿ 3 ತೀರ್ಥ ಅತ್ಯಂತ ಪ್ರಧಾನವಾದ ತೀರ್ಥಗಳು. ಒಂದು ಈಗ ಹೇಳಿದೆ, ಸ್ವಾಮಿ ತೀರ್ಥ ವೆಂಕಟಾಚಲದಲ್ಲಿದೆ. ಇನ್ನೊಂದು ತೀರ್ಥ ಯಾವುದು? ಚಂದ್ರತೀರ್ಥ ಅಂತ ಒಂದಿದೆ. ಚಂದ್ರತೀರ್ಥ 25 ಕಡೆಯಲ್ಲಿದೆ. ಒಂದು ಚಂದ್ರತೀರ್ಥ ಬಹಳ ಫೇಮಸ್. ಎಲ್ಲಿದೆ ಅದು? ಶ್ರೀರಂಗ ಚಂದ್ರತೀರ್ಥ. ಇನ್ನೊಂದು ಮಾನಸ ತೀರ್ಥ ಅಂತ ಇದೆ. ಎಲ್ಲಿದೆ ಅದು? ಹಿಮಾಲಯ ಕೈಲಾಸ ಹತ್ರ ಇದೆ. ನಮಗೆ ಮಾನಸಕ್ಕೆ ಹೋಗಕ್ಕಾಗಲ್ಲ, ಚಂದ್ರತೀರ್ಥ ಸ್ನಾನ ಮಾಡಕ್ಕೆ ಬಿಡಲ್ಲ. ಸ್ವಾಮಿ ತೀರ್ಥ ನೋಡ್ಕೊಂಡ್ ಬರ್ಬೇಕು. ಆದ್ರಿಂದ ಕಲಿಯುಗದಲ್ಲಿ 3 ಪ್ರಧಾನವಾದ ತೀರ್ಥಗಳು ಹೆಸರು ಮಾತ್ರ ಆಗೋಗಿದೆ ನಮಗೆ. ಎಂಥ ಹಣೆ ನೋಡಿ. ಸ್ವಾಮಿ ಚಂದ್ರ ಪುಷ್ಕರಿಣ್ಯಂ ಮಾನಸಂಚ ಸರೋವರಂ ಕೃಷ್ಣವೇಣ್ಯಾ ಸಮಾಹ. ರಾಘವೇಂದ್ರ ಸ್ವಾಮಿಗಳು ನದೀ ತಾರತಮ್ಯದಲ್ಲಿ ಹೇಳಬೇಕಾದ್ರೆ ಗಂಗೆ ಎಲ್ಲಕ್ಕಿಂತ ಉತ್ತಮ. ಗಂಗೆಗಿಂತ ಕೆಳಗಡೆ ಗೋದಾವರಿ, ಗೋದಾವರಿಗಿಂತ ಕೆಳಗಡೆ ಬರತಕ್ಕಂತಹ ತೀರ್ಥ ಕೃಷ್ಣವೇಣಿ. ಆ ಕೃಷ್ಣವೇಣಿ ನದಿಗೆ ಸಮಾನವಾದದ್ದು 3 ಪುಷ್ಕರಣಿ: ಸ್ವಾಮಿ, ಚಂದ್ರ, ಮಾನಸ. 3ರಲ್ಲೂ ನಾವು ಅನುಸಂಧಾನವಾಗಲಿಕ್ಕೆ, ಸ್ನಾನವಾಗಲಿಕ್ಕೆ. ಆದ್ದರಿಂದ ಅನೇಕ ಜ್ಞಾನಿ ವರೇಣ್ಯರುಗಳು ಚಂದ್ರ ಪುಷ್ಕರಣಿಯ ಸ್ನಾನ ಮಾಡಿ, ಚಂದ್ರ ಪುಷ್ಕರಣಿ ತೀರದಲ್ಲೇ ಒಬ್ಬ ಯತಿಗಳ ವೃಂದಾವನವೂ ಇದೆ. ಪದ್ಮನಾಭ ತೀರ್ಥರ ಪರಂಪರೆಯಲ್ಲಿ ಬರತಕ್ಕ ಅತ್ಯಂತ ಶ್ರೇಷ್ಠರಾದ ಯತಿಗಳ ವೃಂದಾವನ ಎಲ್ಲಿದೆ? ಪರಶುರಾಮ ತೀರ್ಥರದ್ದು ಅಥವಾ ಆದಿರಾಜರದ್ದು, ಇಬ್ಬರಲ್ಲಿ ಒಬ್ಬರದು. ಚಂದ್ರ ಪುಷ್ಕರಣಿ ತೀರದಲ್ಲೇ ಇದೆ. ಅಮ್ಮನವರ ಪ್ರದಕ್ಷಿಣಾ ಪಥದಲ್ಲೇ 2 ಬೃಂದಾವನ ಇದೆ. ತುಳಸಿ ಕಟ್ಟೆ ಅಂತ ಮಾಡಿ ಕುಂಕುಮ ಹೂವು ಎಲ್ಲ ಹಚ್ಚಿ ಪಾಪ ಯತಿಗಳು ಒಳಗೆ ಕೂತ್ಕೊಂಡು ಧ್ಯಾನ ಮಾಡ್ತಾ ಇದ್ದಾರೆ. ಬೃಂದಾವನ ಸ್ಟ್ರಕ್ಚರ್ಗೆ ಮಂಗಳಾರತಿಗಳು ಆಗ್ತಾ ಇದೆ. ಯಾಕೆ? ತೀರ್ಥದ ಮಹತ್ವ ಇಷ್ಟು. ಒಂದು ತೀರ್ಥದಲ್ಲಿ ಒಬ್ಬ ಯತಿಗಳ ಬೃಂದಾವನ ಇದೆ ಅಂತಂದ್ರೆ ಆ ತೀರ್ಥದ ಮಹಾತ್ಮ್ಯ ಇನ್ನೂ ಅಧಿಕ ಆಗ್ತದೆ. ನಮಗೆಲ್ಲ ಬಿಟ್ಟು ಬಿಟ್ಟು ಅಭ್ಯಾಸ ಮಾಡೋದು. ಎಲ್ಲ ನಮ್ಮ ಮಾಧ್ವರದೆಲ್ಲ ಏನ್ ಹಣೆ ಬರ ಅಂತಂದ್ರೆ ಒಂಟಿಗೆ ಮೇಲೆ ಹಾಕಾಗ್ತಾ ಇತ್ತು ಅಂತ. ಇವಾಗೆಲ್ಲ ನೆನಪು ಮಾಡ್ಕೊತಾ ಇರ್ಬೇಕು ನಾವೆಲ್ಲ. ಅಲ್ಲಿ ಹೋದ್ರೆ ಜೈಲಿನ ಕಂಬಿಗಳ ಮಧ್ಯದಲ್ಲಿ ಕಳ್ಳ ನೋಡ್ತಾನಲ್ಲ, ಹಾಗೆ ನಮ್ಮ ಗುರುಗಳನ್ನ ಸಂಧಿಯಿಂದ ನೋಡಿ, ಇನ್ಯಾವುದೋ ಕಡೆಯಿಂದ ನೋಡಿ ಒದ್ದಾಡಿಕೊಂಡು ಮಹಾನುಭಾವರಾದ ಮುನಿಗಳ ದರ್ಶನವನ್ನು ಮಾಡ್ಕೊಂಡು ಬರಬೇಕಾದ ಹಣೆ ಬರ, ಆ ಪರಿಸ್ಥಿತಿ ನಮ್ದಾಗ್ಬಿಟ್ಟಿದೆ. ಅಲ್ಲಂತೂ ಒಂದು ಬೃಂದಾವನವನ್ನ ಕಿತ್ತೆ ಹಾಕ್ಬಿಟ್ಟಿದ್ದಾರೆ. ಬರೀ ಪೂರ್ಣ ಪೀಠ ಒಂದು ಕಾಣುತ್ತೆ, ಮೇಲೆ ಬೃಂದಾವನ ಸ್ಟ್ರಕ್ಚರೇ ಇಲ್ಲ. ಕಳ್ಕೊಂಡಿದ್ದೆ ನೋಡಿ ನಾವೆಲ್ಲ. ಇದರಿಂದ ಬಲರಾಮ ದೇವರು ಎಲ್ಲಿ ಬರ್ತಾರೆ? ಸ್ನಾನ ಮಾಡಲಿಕ್ಕೆ, ದರ್ಶನ ಮಾಡಬೇಕು ಅಂತ ವೆಂಕಟಗಿರಿಗೆ ಬಂದಿದ್ದಾರೆ. ವೆಂಕಟಾಚಲದ ಮಹಾತ್ಮ್ಯ ಅದ್ಭುತವಾದದ್ದು. ಆದ್ದರಿಂದ ವೆಂಕಟಾಚಲದಲ್ಲಿ ಭಗವಂತ 2 ರೂಪಗಳಿಂದ ವಾಸ ಮಾಡ್ತಾ ಇದ್ದಾನೆ. ಒಂದು ವರಾಹ, ಇನ್ನೊಂದು ಶ್ರೀನಿವಾಸ. ಶ್ರೀನಿವಾಸರನ್ನು ಹೇಗೆ ಪ್ರಾರ್ಥನೆ ಮಾಡಬೇಕು ಅಂತ ವಾದಿರಾಜರು ತಿಳಿಸ್ಕೊಡ್ತಾರೆ. ಆನಂದ ತೀರ್ಥ ವರದೆ, ದಾನವಾರಣ್ಯ ಭಾವಗೆ, ಜ್ಞಾನದಾಯಿನಿ ಸರ್ವೇಶೇ, ಶ್ರೀನಿವಾಸೇಸ್ತು ನೇಮಃ. ಈ ಪ್ರಕಾರವಾಗಿ ಅಲ್ಲಿ ದರ್ಶನ ಮಾಡಿ, ಅಲ್ಲಿ ಸ್ನಾನ ಮಾಡಿದಂತಹ ನಮ್ಮ ಬಲರಾಮ ದೇವರು ಅಲ್ಲಿಂದ ಇನ್ನು ಕೆಳಗಿಳಿದು ಬಂದು ವೆಂಕಟಾಚಲದಿಂದ ನೇರವಾಗಿ ಕೆಳಗಿಳಿದು ಯಾವ ಊರಿಗೆ ಬರ್ತಾ ಇದ್ದಾರೆ ಮಹಾನುಭಾವರು ಅಂದ್ರೆ
ಕಾಮಕೋಟಿ ಎನ್ನುವಂತಹ ಕ್ಷೇತ್ರಕ್ಕೆ ಬಂದರು. ಕಾಮಕೋಟಿ ಕ್ಷೇತ್ರ ಅಂದ್ರೆ ಯಾವುದು? ಎಲ್ಲಿದೆ? ಕಾಂಚೀಪುರದಲ್ಲಿ ಒಂದು ಭಾಗ ಮಾತ್ರ ಕಾಮಕೋಟಿ. ಎಲ್ಲವೂ ಕಾಮಕೋಟಿ ಅಲ್ಲ. ಒಂದು ಪುಣ್ಯಕೋಟಿ, ಇನ್ನೊಂದು ಕಾಮಕೋಟಿ, ಇನ್ನೊಂದು ಆಮ್ರಕೋಟಿ ಅಂತ 3 ಕ್ಷೇತ್ರ ಇದೆ. ಆಮ್ರಕೋಟಿಯಲ್ಲಿರತಕ್ಕಂತಹ ರುದ್ರದೇವರನ್ನ ಏಕಾಂಬರನಾಥ ಅಂತ ಕರೀತಾರೆ. ನಾವು ಏಕಾಂಬರೇಶ್ವರ ಅಂತ ಏಕಾಂಬರೇಶ್ವರ ಅಲ್ಲ, ಏಕಾಂಬ್ರ ಮಾವಿನ ಮರದಲ್ಲಿ ಇರುವ ರುದ್ರದೇವರು. ಕಾಮಕೋಟಿ ಅಂತಂದ್ರೆ ಪಾರ್ವತೀ ದೇವಿ ಕಾಮಾಕ್ಷಿಯಾಗಿ ಸನ್ನಿಹಿತರಾಗಿರ್ತಕ್ಕಂಥ ಕ್ಷೇತ್ರ. ಪುಣ್ಯಕೋಟಿ ಅಂದ್ರೆ ಪುಣ್ಯಕೋಟಿ ವಿಮಾನದಲ್ಲಿ ವರದ ಸನ್ನಿಹಿತರಾಗಿರ್ತಕ್ಕಂಥ ಕ್ಷೇತ್ರ. ಇಲ್ಲಿ ಎಲ್ಲಿ ಬಂದ್ರು ಅಂತ ಹೇಳುವಾಗ ಸ್ಪೆಸಿಫಿಕ್ ಆಗಿ ಹೇಳ್ತಾರೆ, ಕಾಮಕೋಷ್ಠಿ ಪುರಿ ಕಾಂಚಿ. ಕಾಂಚಿ ಕ್ಷೇತ್ರಕ್ಕೆ ಬಂದಿದ್ದಾರೆ. ಕಾಂಚಿ ಕ್ಷೇತ್ರದಲ್ಲಿ ಕಾಮಕೋಟಿಗೂ ಬಂದಿದ್ದಾರೆ. ಆದ್ದರಿಂದ ಕಾಮಾಕ್ಷಿ ದೇವಿಯ ದರ್ಶನವನ್ನ ಅತ್ಯವಶ್ಯವಾಗಿ ಮಾಡಲೇಬೇಕು. ಒಂದು ಭಾಗ್ಯ ಸಂಗತಿ. ನಮ್ಮಲ್ಲೇ ವೈಷ್ಣವರು ಅಂತ ಅನ್ನಿಸಿಕೊಂಡ ವ್ಯಕ್ತಿಗಳು ಯಾರ್ದೋ ಕಂಟ್ರೋಲ್ ಅಲ್ಲಿದೆ ಆ ದೇವಸ್ಥಾನ ಅಂತ ಹೇಳಿ ದೇವಿಯ ದರ್ಶನವನ್ನೇ ಮಾಡ್ಕೊಂಡು ಬರಲ್ಲ. ಅಲ್ಲಿ ಹೋಗ್ತಾರೆ. ಅಲ್ಲಿ ಹೋಗಿ ತ್ರಿವಿಕ್ರಮ ದೇವರ ಗುಡಿಗೆ ಹೋಗಿ ದರ್ಶನ ಮಾಡ್ಕೊಂಡು ಬಂದ್ಬಿಡ್ತಾರೆ. ಉಡಾಳಂದ ಪೆರುಮಾಳ್ ಅಲ್ಲೇ ಇದಾರಲ್ಲ, ಅವರ ಆಪೋಸಿಟ್ ಚತುರ್ಭುಜ ಪ್ರಾಣದೇವರಿದ್ದಾರೆ, ಅವ್ರನ್ನ ನೋಡ್ಕೊಂಡು ಬರ್ತಾರೆ. ಕಾಮಾಕ್ಷಿ ಅಮ್ಮನ ಗುಡಿಗೆ ಹೋಗೋದೇ ಇಂಥ ಅನ್ಯಾಯ. ಪ್ರಪದ್ಯೆ ತವ ಕಾಮಾಕ್ಷಿ ಶರಣಂ ಸತಾಂ. ವಾದಿರಾಜರ ಪ್ರಾರ್ಥನೆ, ಕಾಮಾಕ್ಷಿ ನಿನ್ನ ಕಾಲುಗಳಿಗೆ ನಮಸ್ಕಾರ ಮಾಡ್ತೇನಮ್ಮ. ಎಲ್ಲ ಸಜ್ಜನರ ಮನಸ್ಸಿನ ಒಳಗೆ ಇರುವ ಕೆಟ್ಟ ಕಾಮನೆಗಳನ್ನ ಪರಿಹಾರ ಮಾಡುವ ದೊಡ್ಡ ದೇವತೆ ನೀನು ಅಂತ ಪ್ರಾರ್ಥನೆ ಮಾಡ್ತಾರೆ ವಾದಿರಾಜರು. ಅಂಥ ಕ್ಷೇತ್ರ ಕಾಮಾಕ್ಷಿ ಕ್ಷೇತ್ರ. ದರ್ಶನ ಮಾಡ್ಕೊಂಡು ಬರ್ಬೇಕು. ಇನ್ನೂ ಕೆಲವರು ಇದ್ದಾರೆ, ಅಲ್ಲೇ ವರದರಾಜನ ನೋಡಕ್ ಬರ್ತಾರೆ, ಏಕಾಂಬರನಾಥ ನೋಡಕ್ ಹೋಗೋದೇ. ಇಂಥ ಅನ್ಯಾಯಗಳಾಗ್ತಾ ಇದೆ ನೋಡಿ ನಮ್ಮಲ್ಲೇ. ಆದ್ದರಿಂದ ಬಲರಾಮ ದೇವರು ಎಲ್ಲಿಗೆ ಬಂದ್ರು? ಕಾಂಚಿ ಕ್ಷೇತ್ರಕ್ಕೆ ಬಂದರು. ಸಪ್ತ ಮೋಕ್ಷದಾಯಕ ಕ್ಷೇತ್ರಗಳಲ್ಲಿ ಕಾಂಚಿ ಕ್ಷೇತ್ರ ಒಂದು. ದಕ್ಷಿಣ ದೇಶದಲ್ಲಿರುವ ಒಂದೇ ಒಂದು ಮೋಕ್ಷದಾಯಕವಾದ ಕ್ಷೇತ್ರ ಯಾವುದು? ಒಂದೇ. ಅಯೋಧ್ಯ, ಮಥುರಾ, ಮಾಯಾ, ಕಾಶಿ, ಕಾಂಚಿ. ಆ ಕಾಂಚಿ ಕ್ಷೇತ್ರದಲ್ಲಿ ರುದ್ರದೇವರು ಏಕಾಂಬರನಾಥ ಅಥವಾ ಏಕಾಂಬರೇಶ್ವರ ಎನ್ನುವಂತಹ ರೂಪದಿಂದ ಸನ್ನಿಹಿತರಾಗಿದ್ದಾರೆ. ಪಾರ್ವತಿ ದೇವಿ ಆ ಏಕಾಂಬರನಾಥನನ್ನ ಗಟ್ಟಿಯಾಗಿ ಅಪ್ಪಕೊಂಡು ಆಲಿಂಗನ ಮಾಡಿಕೊಂಡಿದ್ದಾಳೆ. ಅಲ್ಲಿಂದ ಈ ಕಡೆ ಬರ್ತಾ ಇದ್ದಾಗೆ, ಪುಣ್ಯಕೋಟಿಗೆ ಬರ್ತಾ ಇದ್ದಾಗೆ ನಮ್ಮ ಸ್ವಾಮಿ ಸರ್ವೋತ್ತಮನಾಗಿರ್ತಕ್ಕಂತಹ ವರದ ಚತುರ್ಮುಖ ಬ್ರಹ್ಮದೇವರು ಯಜ್ಞ ಮಾಡಿ ಆಹುತಿಯನ್ನ ಕೊಡುವ ಸಂದರ್ಭದಲ್ಲೇ ಅಗ್ನಿಯಿಂದಲೇ ಮೇಲೆದ್ದು ಬಂದ ದಿವ್ಯವಾದ ಒಂದು ಪ್ರತಿಮಾ, ಉತ್ಸವ ಮೂರ್ತಿ ಆಗಿರ್ಬೋದು, ಅತ್ಯವರದ ಆಗಿರ್ಬೋದು, ಅಂತಹ ದಿವ್ಯವಾದಂತಹ ಒಂದು ಕ್ಷೇತ್ರ. ಭಗವಂತನೂ ಇದ್ದಾನೆ, ಮತ್ತೆ ವಾಯುದೇವರು ಇದ್ದಾರೆ, ಚತುರ್ಭುಜ ಮುಖ್ಯ ಪ್ರಾಣದೇವರು ಇದ್ದಾರೆ, ರುದ್ರದೇವರು ಇದ್ದಾರೆ, ಪಾರ್ವತಿ ದೇವಿ ಇದ್ದಾರೆ. ಹರಿ, ವಾಯು, ಗುರು ಈ 3 ಜನಗಳು ಸನ್ನಿಹಿತರಾಗಿರ್ತಕ್ಕಂತಹ ಅತ್ಯಂತ ವಿಶಿಷ್ಟವಾದ ಅಷ್ಟೇ ಪವಿತ್ರವಾಗಿರ್ತಕ್ಕಂತಹ ಒಂದು ಕ್ಷೇತ್ರ ಅದು ಕಾಂಚಿ ಕ್ಷೇತ್ರ. ಅಂತಹ ಕಾಂಚಿ ಕ್ಷೇತ್ರದ ಮಹಿಮೆ ಅತ್ಯಂತ ಅಪಾರವಾದದ್ದು. ಕಾಂಚಿ ಕ್ಷೇತ್ರ ಮಹಾತ್ಮ್ಯ ಅಂತಲೇ ಪುರಾಣಗಳಲ್ಲಿ ವಿಶೇಷವಾಗಿ ಬರ್ತಾ ಇದೆ. ಅಂತಹ ದಿವ್ಯವಾದಂತಹ ಕಾಂಚಿ ಕ್ಷೇತ್ರಕ್ಕೆ ನಮ್ಮ ಬಲರಾಮ ದೇವರು ಬಂದು ಅಲ್ಲಿರುವ ಅನೇಕ ಭಗವತ್ ರೂಪಗಳ ದರ್ಶನವನ್ನು ಮಾಡಿ ಅಲ್ಲಿಂದ ಮುಂದುವರೆದು ಕಾವೇರಿ ನದಿಗೆ ಬಂದರು ಎನ್ನುವ ಉಲ್ಲೇಖವನ್ನು ಮಾಡ್ತಾರೆ. ಆ ಎಲ್ಲ ಭಾಗಗಳನ್ನ ಕಾಂಚಿ ಕ್ಷೇತ್ರದ ಮಹಿಮೆಗಳನ್ನು ಪುರಾಣದಲ್ಲಿ ಹೇಳಿದ ಕೆಲವು ಮಾತುಗಳನ್ನು ಮತ್ತೆ ನಾಳೆ ಅನುಸಂಧಾನ ಮಾಡೋಣ ಅಂತ ಹೇಳ್ತಾ, ಬಲರಾಮ ದೇವರ ತೀರ್ಥಯಾತ್ರೆ ನಮ್ಮನ್ನು ಇವತ್ತು ಕಂಚಿ ಕರ್ಕೊಂಡು ಬಂದಿದೆ. ಅಲ್ಲಿ ಕಂಚಿಗೆ ಹಾಲ್ಟ್ ಆಗಿದೆ. ಇವತ್ತು ಯಾವ ಮಠದಲ್ಲಿ ಆ ಊಟ ಮಾಡ್ಬೋದು, ಅದನ್ನು ಮಲ್ಕೊಳ್ಬೋದು. ನಾಳೆ ಸಾಯಂಕಾಲ ಹೋಗೋಣ. ಶ್ರೀಕೃಷ್ಣ.